ನಿಮಗೆ ಏನೂ ತೊಂದರೆ ಕೊಡಕ್ಕೆ ಬಂದಿಲ್ಲ. ಅನನ್ಯ: ಹಾಗಿದ್ರೆ ವಾರ್ನಿಂಗ್ ಥರ ಮೆಸೇಜ್ ಕೊಡ್ತಿರೋದು ಯಾಕೆ? ಅವನು ಯಾಕೆ ನನಗೆ ಆ ಡ್ರೈವರ್ ಹೆಸರನ್ನ ಮತ್ತೆ ತೋರಿಸ್ತಿದ್ದಾನೆ ಡಾಕ್ಟರ್? ಡಾಕ್ಟರ್ ವಿನಯ್: ಯಾರಿಗೂ ಗೊತ್ತಿಲ್ಲದೆ ಇರೋದು ಅವ್ರಿಗೆ ಗೊತ್ತಿದೆ. ಅವರು ಬದುಕಿದ್ದಾಗ ಮೇ ಬಿ ಅವ್ರನ್ನ ಯಾರೂ ನಂಬಿಲ್ಲ ಅನಿಸುತ್ತೆ, ಅದಕ್ಕೆ ಹೀಗೆ ಮಾಡ್ತಿರ್ಬೋದು. ಇಲ್ಲಿ ಏನೋ ತೊಂದರೆ ಆಗುತ್ತೆ ಅಂತ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವರಿಂದ ತಪ್ಸೋಕ್ಕಾಗಿಲ್ಲ, ಆದರೆ ಇವಾಗ ನಿಮ್ಮಿಂದ ಆಗ್ಬೋದು, ಅದಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದಾರೆ ಅಂತ ಅನನ್ಯಾಗೆ ಅರ್ಥ ಮಾಡಿಸ್ತಾರೆ. ಮೀರಾ ಇದರಿಂದ ಅನನ್ಯಾಗೆ ಸ್ವಲ್ಪ ಸಮಾಧಾನ ಆಗಿರ್ಬೋದು ಅಂತ ಅಂದ್ಕೊಂಡು ಅವಳನ್ನ ಮನೆಗೆ ಡ್ರಾಪ್ ಮಾಡಿ ಹೊರಡ್ತಾಳೆ. ಆದರೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅನನ್ಯ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಭಯ, ಟೆನ್ಷನ್, ಕನ್ಫ್ಯೂಷನ್ ಎಲ್ಲ ಆಗ್ತಿದ್ರು ಏನೋ ಒಂದು ಹೋಪ್ ಇಟ್ಕೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ ಕೂತ್ಕೋತಾಳೆ. ಆಗಿರೋದು ಎಲ್ಲ ಹೇಳ್ತಾಳೆ. ಆ ಕಾಲ್ಸ್, ಆ ಹೆಸರು, ಆ ನಂಬರ್, ಆ ಡ್ರೈವರ್, ಆರ್ಯನ್ ಮೆಸೇಜಸ್ ಎಲ್ಲದ್ರ ಬಗ್ಗೆನೂ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಜೋರಾಗಿ ನಗ್ತಾರೆ. ಸರ್ಕ್ಯಾಸ್ಟಿಕ್ ಆಗಿ ಅವಳ ಹತ್ರ, ಇದೇನ್ ನಿನ್ ಲೈಫಾ ಇಲ್ಲ ನೆಟ್ಫ್ಲಿಕ್ಸಾ? ಯಾವುದೋ ಫಿಲಮ್ ಸ್ಟೋರಿ ಹೇಳ್ತಿದ್ಯಲ್ಲಮ್ಮ, ಈಗ ನೀನು ಹೇಳ್ತಿರೋದು ಕೇಳಿದ್ರೆ ಸತ್ತೋಗಿರೋ ನಿನ್ನ ಬಾಯ್ ಫ್ರೆಂಡು ಸ್ಮಶಾನದಿಂದ ನಿನಗೆ ಯಾವುದ್ರ ಬಗ್ಗೆನೋ ವಾರ್ನಿಂಗ್ ಕೊಡ್ತಿದ್ದಾನೆ ಅಂತ ಅನ್ಕೋಬೇಕಾ ಅಂತ ಹೇಳಿ ಮತ್ತೆ ನಗ್ತಾರೆ. ಅನನ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು, ಪ್ಲೀಸ್ ಸರ್, ಒಂದ್ಸಲ ಆ ನಂಬರ್ನ ಟ್ರೇಸ್ ಮಾಡಿ, ಆ ಡ್ರೈವರ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಇಲ್ಲ ನನ್ನ ಆರ್ಯನ್ಗೆ ಆಗಿರೋದು ಬೇರೆ ಯಾರಿಗೋ ಮತ್ತೆ ಆಗುತ್ತೆ ಅಂತ ಕೇಳ್ಕೊತಾಳೆ. ಆ ಮಹಿಳೆ ಮೃದುವಾಗಿ ಸ್ವತಃ ಬಂದು ಇಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು FIR ಹಾಕೋವರೆಗೂ ನಾನಂತೂ ನಿನಗೆ ಹೆಲ್ಪ್ ಮಾಡಲ್ಲ ಅಂತ ಅವಳು ಕಂಪ್ಲೇಂಟ್ ಬರ್ತಿರೋ ಫೈಲ್ನ ಎಸೆದ್ಬಿಡ್ತಾರೆ. ಅವಳನ್ನ ನೋಡಿ ನಕ್ಕಿದ್ರು, ಜೋಕ್ ಮಾಡಿದ್ರು, ಇಗ್ನೋರ್ ಮಾಡಿದ್ರು. ಆದರೆ ಈ ಸತ್ಯಕ್ಕೆ ಒಂದು ಕೆಟ್ಟು ಹಠ ಇದೆ. ಇಗ್ನೋರ್ ಮಾಡಿದ ತಕ್ಷಣ ಸತ್ಯ ಮಾಯ ಆಗಲ್ಲ, ಈಚೆ ಬರಲೇಬೇಕು ಅಂತ ಇನ್ನೂ ಜೋರಾಗಿ ಹೋರಾಡುತ್ತೆ. ಅಷ್ಟೆಲ್ಲ ಆದಮೇಲೆ ರಾತ್ರಿ ರೂಮಲ್ಲಿ ಒಬ್ಳೆ ಕೂತ್ಕೊಂಡು ಯೋಚನೆ ಮಾಡ್ತಾಳೆ. ಅವಳನ್ನ ಯಾರೂ ನಂಬಲ್ಲ ಅನ್ನೋದು ಅರ್ಥ ಮಾಡ್ಕೋತಾಳೆ. ಪೊಲೀಸ್ ಅವರಾಗಲಿ ಬೇರೆ ಯಾರಾದರೂ ಆಗಲಿ ಇಡೀ ಜಗತ್ತೇ ಅವಳನ್ನ ನಂಬಲ್ಲ ಅಂತ, ಅವಳ ಲೈಫೇ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಎಲ್ಲ ಪ್ರೂಫ್ನ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅವಳು ಡ್ರಾಯರ್ ಓಪನ್ ಮಾಡ್ತಾಳೆ, ಒಂದು ಚಿಕ್ಕ ರೆಕಾರ್ಡರ್ ಎತ್ಕೋತಾಳೆ. ಆನ್ ಮಾಡಿ ಆ ಮೈಕ್ಗೆ ಎಲ್ಲ ಕರೆಕ್ಟಾಗಿ ಕೇಳಿಸೋ ಥರ ಜಿಪ್ ಹತ್ರನೇ ಇಟ್ಟು ಮುಚ್ಚಿಡ್ತಾಳೆ. ಒಂದು ನೋಟ್ಬುಕ್ ಎತ್ಕೊಂಡು ಪೇಪರ್ ಹರಿದು, ಮೀರಾ, ನಾನೇನಾದರೂ ವಾಪಸ್ ಬಂದಿಲ್ಲ ಅಂದರೆ ನೋಡು, ಡೀಟೇಲ್ಸ್ ಎಲ್ಲ ಬರೀತಿದ್ದೀನಿ. ಡ್ರೈವರ್ ನೇಮ್ ಇದು, ಕ್ಯಾಬ್ ನಂಬರ್ ಇದು, ಆರ್ಯನ್ ಕೊನೆಯದಾಗಿ ಅವನ ಜೊತೆನೇ ಇದ್ದಿದ್ದು. ಪ್ಲೀಸ್ ಇದೆಲ್ಲ ನನ್ನ ಜೊತೆನೇ ಕೊನೆ ಆಗೋ ಹಾಗೆ ಮಾಡಬೇಡ, ಎಲ್ಲ ನಿನ್ನ ಕೈಯಲ್ಲೇ ಇರುತ್ತೆ ಅಂತ ನಿಧಾನಕ್ಕೆ ಬರೀತಾಳೆ. ಅವಳ ಕಣ್ಣೀರು ಹನಿ ಪೇಪರ್ ಮೇಲೆ ಬೀಳುತ್ತೆ. ಮೀರಾ ಏನಾದರೂ ಹುಡ್ಕೊಂಡು ಬಂದರೆ ಫಸ್ಟ್ ಅವಳಿಗೆ ಇದೇ ಕಾಣಿಸ್ಬೇಕು ಅಂತ ಅದನ್ನು ಫೋಲ್ಡ್ ಮಾಡಿ ಟೇಬಲ್ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಡ್ತಾಳೆ. ಮೊಬೈಲ್ ಎತ್ಕೊಂಡು ಪೇಪರ್ ಮೇಲೆ ಬರೆದಿರೋದನ್ನೇ ವಾಯ್ಸ್ ರೆಕಾರ್ಡ್ ಮಾಡಿ ಆ ಆಡಿಯೋ ಫೈಲ್ನ ಇಮೇಲ್ಗೆ ಅಟ್ಯಾಚ್ ಮಾಡ್ತಾಳೆ. ಇನ್ ಕೇಸ್ ಐ ಡೋಂಟ್ ಕಮ್ ಬ್ಯಾಕ್ ಅಂತ ಸಬ್ಜೆಕ್ಟ್ ಹಾಕಿ 2 hours ಆದಮೇಲೆ ಸೆಂಡ್ ಆಗೋ ಥರ ಶೆಡ್ಯೂಲ್ ಮಾಡಿ ಇಡ್ತಾಳೆ. ತುಂಬ ಧೈರ್ಯ ಮಾಡಿ ಅವಳ ಪರ್ಸ್ ಎತ್ಕೊಂಡು ಲಾಸ್ಟ್ ಒಂದು ಸಲ ಅವಳ ಅಪಾರ್ಟ್ಮೆಂಟ್, ಆ ಮಿರರ್, ಮೆಸೇಜ್ ಬರ್ತಿರೋ ಪೇಪರ್, ಆ ಕತ್ಲು, ಆ ನಿಶಬ್ದ ಎಲ್ಲ ನೋಡಿ ಡೋರ್ ಓಪನ್ ಮಾಡ್ತಾಳೆ. ಗಾಳಿ ತಣ್ಣಗೆ ಬೀಸ್ತಿರುತ್ತೆ. ಈಚೆ ಬಂದು ಡೋರ್ನ ಲಾಕ್ ಮಾಡ್ತಾಳೆ. ಮುಂದೆ ಏನಾಗ್ಬೋದು ಅನ್ನೋದು ಅವಳಿಗೆ ಏನೂ ಗೊತ್ತಿರಲಿಲ್ಲ. ಆದರೆ ಅವಳು ಇನ್ಯಾವುದ್ರಿಂದನೂ ತಪ್ಪಿಸ್ಕೊಂಡು ಓಡೋಕ್ಕೆ ರೆಡಿ ಇರಲಿಲ್ಲ. ಸತ್ಯದ ಕಡೆ ಅವಳು ಪಯಣ ಶುರು ಮಾಡಿರ್ತಾಳೆ. ಅದೇ ಮಧ್ಯರಾತ್ರಿ ಅಪಾರ್ಟ್ಮೆಂಟಿಂದ ಅನನ್ಯ ಈಚೆ ಕಾಲಿಡ್ತಾಳೆ. ಇಡೀ ಪ್ರಪಂಚನೇ ನಿಶಬ್ದವಾಗಿರುತ್ತೆ. ತಣ್ಣಗೆ ಬೀಸ್ತಿರೋ ಗಾಳಿ ಬಿಟ್ಟು ಬೇರೆ ಯಾವ ಶಬ್ದನೂ ಇರಲ್ಲ. ಕ್ಯಾಬ್ ಬುಕ್ ಮಾಡ್ತಾಳೆ. ಅದೇ ಹೆಸರು, ಅದೇ ನಂಬರ್ ಪ್ಲೇಟ್, ಅದೇ ಕ್ಯಾಬ್ ಬಂದು ಅವಳ ಮುಂದೆ ನಿಲ್ಲುತ್ತೆ. ವಿಂಡೋನ ಕೆಳಗಿಳಿಸಿ ಒಂದು ವಿಯರ್ಡ್ ಆಗಿರೋ ಸ್ಮೈಲ್ ಕೊಟ್ಟು, ಬನ್ನಿ ಮೇಡಮ್ ಅಂತ ಡ್ರೈವರ್ ಅನನ್ಯಾನ ಕರೀತಾನೆ. ಅವಳಿಗೆ ಸ್ವಲ್ಪ ಮುಜುಗರ ಆಗುತ್ತೆ. ಡೋರ್ ಓಪನ್ ಮಾಡಿ ಒಳಗೆ ಕೂತ್ಕೋತಾಳೆ. ಸೀಟ್ ತುಂಬ ಅಂದರೆ ತುಂಬ ಕೋಲ್ಡ್ ಆಗಿರುತ್ತೆ. ಸ್ವಲ್ಪ ಬೆಚ್ಚಗಾಗಲಿ ಅಂತ ಅವಳು 2 ಕೈಯಿಂದ ಬಾಡಿನ ಸ್ವಲ್ಪ ರಬ್ ಮಾಡ್ಕೋತಾಳೆ. ಆದರೆ ಏನೂ ಅನಿಸಲ್ಲ. ಕ್ಯಾಬ್ನ 4 ವಿಂಡೋ ಕ್ಲೋಸ್ ಆಗಿ ಫಾಗ್ ತುಂಬೋಗುತ್ತೆ. ಮೊಬೈಲ್ ಎತ್ಕೊಂಡು ನೋಡ್ತಾಳೆ. 3:26 AM ಇಂದ 3:27ಗೆ ಟೈಮ್ ಶಿಫ್ಟ್ ಆಗುತ್ತೆ. ಡ್ರೈವರ್ ಕಡೆಯಿಂದ ಯಾವುದು ಮಾತಿರಲ್ಲ. ಅವ್ನು ಹೋಗ್ತಿರೋ ರೂಟ್ನ ಮೊಬೈಲಲ್ಲಿ ಚೆಕ್ ಮಾಡ್ಕೊಂಡು ನೋಡ್ತಿರ್ತಾಳೆ.
ಪ್ರತಿ ಒಂದು ಟರ್ನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾಳೆ. ಫಸ್ಟ್ ಲೆಫ್ಟ್, ಆಮೇಲೆ ರೈಟ್, ಆಮೇಲೆ ಹೋಗ್ತಿರೋ ರೂಟೇ ಚೇಂಜ್ ಆಗಿಬಿಡುತ್ತೆ. ಸಿಟಿಯಿಂದ ದೂರದ ದಾರಿ ಕಡೆ ಕ್ಯಾಬ್ ತಿರುಗಿರುತ್ತೆ. ಹೋಗ್ತಾ ಹೋಗ್ತಾ ರೋಡ್ ಚಿಕ್ಕದಾಗ್ತಿರುತ್ತೆ. ಸ್ಟ್ರೀಟ್ ಲೈಟ್ಸ್ ಕಮ್ಮಿ ಆಗ್ತಿರುತ್ತೆ. ಎರಡೂ ಕಡೆ ಬರೀ ಮರಗಳೇ ಇರುತ್ತೆ. ಅನನ್ಯ ಭಯದಿಂದ, ಎಕ್ಸ್ಕ್ಯೂಸ್ ಮೀ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಾವು ಹೋಗಬೇಕಾಗಿರೋ ರೂಟ್ ಇದಲ್ಲ ಅಂತ ಕೇಳ್ತಾರೆ. ಡ್ರೈವರ್, ನಿನ್ನ ಬಾಯ್ ಫ್ರೆಂಡ್ ಕೂಡ ಇದನ್ನೇ ಹೇಳ್ತಿದ್ದ. ಕ್ಯೂರಿಯಸ್ ಫೆಲೋ, ಜಾಸ್ತಿ ಪ್ರಶ್ನೆ ಕೇಳಿ ತಲೆ ತಿಂತಿದ್ದ ಅಂತ ಹೇಳ್ತಾನೆ. ಅವಳಿಗೆ ಶಾಕ್ ಆಗಿ ತಲೆ ಎತ್ತಿ ಅವನ್ನ ನೋಡ್ತಾಳೆ. ನಿಮಗೆ ಆರ್ಯನ್ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾಳೆ. ಡ್ರೈವರ್ ಏನು ಮಾತಾಡಲ್ಲ, ಹಿಂದೆ ತಿರುಗಿ ಒಂದು ಸ್ಮೈಲ್ ಕೊಡ್ತಾನೆ. ಅಷ್ಟೇ. ಅವಳಿಗೆ ಬೇರೆ ಇನ್ಯಾವ ಪ್ರೂಫ್ ಕೂಡ ಬೇಕಾಗಿರಲಿಲ್ಲ. ಅವನೇ ಇವನು ಅನ್ನೋದು ಕನ್ಫರ್ಮ್ ಆಗಿ ಪರ್ಸು ಒಳಗೆ ನಿಧಾನಕ್ಕೆ ಕೈ ಹಾಕಿ ರೆಕಾರ್ಡರ್ ಇನ್ನೂ ಆನ್ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಕಾರ್ ಸ್ಪೀಡ್ನ ತುಂಬ ಜಾಸ್ತಿ ಮಾಡಿರ್ತಾನೆ ರಮೇಶ್. ಹ್ಯಾಂಡಲ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ಇಂಜಿನ್ ಶಬ್ದ ಜೋರಾಗಿ ಕೇಳಿಸುತ್ತೆ. ಡ್ರೈವರ್ ನೋಡ್ತಾಳೆ, ಸ್ಮೈಲ್ ಮಾಡಿಕೊಂಡೇ ಇರ್ತಾನೆ. ಆದರೆ ಕಾರ್ ಸ್ಪೀಡ್ ಮಾತ್ರ ಜಾಸ್ತಿ ಆಗ್ತಾನೆ ಇರುತ್ತೆ. ನಿಲ್ಲಿಸಿ, ಕಾರ್ ನಿಲ್ಲಿಸಿ ಅಂತ ಜೋರಾಗಿ ಕಿರಿಚ್ತಾಳೆ. ಅವ್ನು ಕೇರ್ ಮಾಡಲ್ಲ. ಆರ್ಯನ್ಗೆ ಆಕ್ಸಿಡೆಂಟ್ ಆಗಿದ್ದು ಅದೇ ಸ್ಪಾಟಲ್ಲೇ ಕಾರ್ ಟರ್ನ್ ತಗೊಳುತ್ತೆ. ನಿಲ್ಲಿಸಿ ಅಂತ ಇನ್ನೂ ಜೋರಾಗಿ ಕಿರಿಚ್ತಾಳೆ. ಕಾರ್ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಲಾಕ್ ಓಪನ್ ಆಗಲ್ಲ. ಕಾರ್ ಜರ್ಕ್ ಹೊಡಿಯೋಕ್ಕೆ ಶುರು ಮಾಡುತ್ತೆ. ಬ್ರೇಕ್ ಫೇಲ್ ಆಗುತ್ತೆ. ರಮೇಶ್ ಒಬ್ಬ ಸಾಧಾರಣ ಮನುಷ್ಯ ಅಲ್ಲ. ನೋಡಕ್ಕೆ ನಾರ್ಮಲ್ ಆಗೇ ಕಾಣಿಸಿದ್ರು ಅವನಲ್ಲಿ ಏನೋ ವಿಚಿತ್ರ ಅನಿಸುತ್ತೆ. ಡಾಕ್ಟರ್ ವಿನಯ್ ಮುಂಚೆನೇ ಹೇಳಿರ್ತಾರೆ, ಆ ಮಧ್ಯರಾತ್ರಿ 3:30 ಅನ್ನೋದು ಮಾಟ ಮಂತ್ರ ಮಾಡೋ ಅಂಥ ಸಮಯ. ಇಂಥ ಸಮಯದಲ್ಲಿ ಲೈಫ್ ಆ್ಯಂಡ್ ಡೆತ್ ನಡುವೆ ಇರೋ ಅಂತರ ತುಂಬ ವೀಕ್ ಆಗಿರುತ್ತೆ ಅಂತ. ಸೊ ದ ಟ್ರುತ್ ಈಸ್, ರಮೇಶ್ ಒಬ್ಬ ಪೊಸೆಸ್ ಆಗಿರೋ ಮನುಷ್ಯ. ಮಧ್ಯರಾತ್ರಿ ಈ ಟೈಮಲ್ಲಿ ಮಾತ್ರನೇ ಅವನು ಕಾಣಿಸೋದು. ಅದೇ ಟೈಮಲ್ಲೇ ಆರ್ಯನ್ ಕ್ಯಾಬ್ ಬುಕ್ ಮಾಡಿರ್ತಾನೆ. ಆ ರಾಂಗ್ ರೂಟ್, ಡ್ರೈವರ್ದು ಸೈಲೆನ್ಸ್ ಎಲ್ಲ ನೋಟಿಸ್ ಮಾಡಿ ಮಿರರಲ್ಲಿ ಮುಖ ನೋಡ್ತಾನೆ. ಆದರೆ ಆ ಡ್ರೈವರ್ ಸರಿಯಾಗಿ ಕಾಣಿಸೋದೇ ಇಲ್ಲ. ಅದರಿಂದ ತುಂಬ ಕ್ವೆಶನ್ ಮಾಡ್ತಾನೆ. ಅವನ ಕೊನೆ ಉಸಿರು ಬಿಡೋದಕ್ಕೂ ಮುಂಚೆ ಅನನ್ಯಾಗೆ ಇದ್ರ ಬಗ್ಗೆ ಮೆಸೇಜ್ ಕೂಡ ಮಾಡಿರ್ತಾನೆ. ಅದು ಆಕ್ಸಿಡೆಂಟ್ ಆಗಿರಲಿಲ್ಲ, ಒಂದು ಸಂಪ್ರದಾಯ ಆಗಿತ್ತು. ಒಂದು ನರಬಲಿ ಕೊಡೋವಂಥ ಸಂಪ್ರದಾಯ. ಅಂಥ ಟೈಮಲ್ಲಿ ಸಿಗ್ದವ್ರನ್ನ ಅದೇ ಜಾಗಕ್ಕೆ ಕರ್ಕೊಂಡು ಬಂದು ಆಕ್ಸಿಡೆಂಟ್ ಆಗಿರೋ ಥರ ಅವ್ರನ್ನ ಬಲಿ ಕೊಡೋದು. ಪವರ್ಗೋಸ್ಕರನೋ ಇಲ್ಲ ಏನೋ ಕೆಟ್ಟದೋ ಗೊತ್ತಿಲ್ಲ, ರಮೇಶ್ ಈ ಮಾಟ ಮಂತ್ರದ ಸುಳಿವಲ್ಲಿ ಹೀಗೆ ಬಲಿ ಕೊಡ್ತಿದ್ದ. ಈಗ ಅನನ್ಯ ಆರ್ಯನ್ ಥರಾನೇ ಸಿಗಾಕೊಂಡಿದ್ದಾಳೆ. ಇದು ಅವನಿಗೆ ಗೊತ್ತಿದ್ರಿಂದಾನೇ ಅನನ್ಯಾಗೆ ಕಾಲ್ ಮಾಡಿ ವಾರ್ನ್ ಮಾಡಿದ್ದ. ಆದರೆ ಅವಳು ಏನೋ ಸರಿ ಇಲ್ಲ ಅಂತ ಗೊತ್ತಿದ್ದು ತಪ್ಪು ಮಾಡ್ತಿದ್ದಾಳೆ. ಸೊ ರಮೇಶಿಂದ ನೆಕ್ಸ್ಟ್ ಬಲಿ ಆಗ್ತಿರೋದು ಅವಳೇನೆ. ರಮೇಶ್ ಸಾಯಲ್ಲ. ಪ್ರತಿ ಆಕ್ಸಿಡೆಂಟಲ್ಲೂ ಮಾಯ ಆಗ್ತಾನೆ. ಕ್ಯಾಬ್ ಡ್ಯಾಮೇಜ್ ಆಗಿರುತ್ತೆ. ಪಕ್ಕದಲ್ಲಿ ಅನನ್ಯ ಬಾಡಿ ಬಿದ್ದಿರುತ್ತೆ. ಅವಳ ಪರ್ಸ್ ಒಳಗಿದ್ದ ರೆಕಾರ್ಡರ್ ಎಲ್ಲ ಪ್ರೂಫ್ ಇಟ್ಕೊಂಡಿರುತ್ತೆ. ಮೀರಾ ಇಮೇಲ್ ನೋಡಿ ಪೊಲೀಸ್ ಜೊತೆ ಬಂದಿರ್ತಾಳೆ. ಏನೇ ಇನ್ವೆಸ್ಟಿಗೇಟ್ ಮಾಡಿದ್ರು ರಮೇಶ್ ಬಗ್ಗೆ ಆಗಲಿ, ಆ ಲೈಸೆನ್ಸ್ ಪ್ಲೇಟ್, ಆ ಕ್ಯಾಬ್, ಯಾವುದ್ರ ಡೀಟೇಲ್ಸ್ ಕೂಡ ಸಿಗಲ್ಲ. ಬೇರೆ ಏನೂ ಆಪ್ಷನ್ಸ್ ಇಲ್ಲದೆ ಕೇಸ್ ಕ್ಲೋಸ್ ಆಗುತ್ತೆ. ಅನನ್ಯ ಸತ್ತಿದ್ರೂ ಕೂಡ ನಿಜ ಏನು ಅನ್ನೋದು ಎಲ್ರಿಗೂ ತಿಳಿಸಿ ಪ್ರೂಫ್ ಇಟ್ಟು ಅವಳೇ ಸ್ಯಾಕ್ರಿಫೈಸ್ ಮಾಡ್ಕೊಂಡಿರ್ತಾಳೆ. ಮೀರಾ ಮಲಗಿರ್ತಾಳೆ. ಮತ್ತೆ ಅದೇ ಟೈಮ್ ಮಧ್ಯರಾತ್ರಿ 3:30 ಅವಳ ಮೊಬೈಲ್ ರಿಂಗ್ ಆಗುತ್ತೆ. ನಡುಗ್ತಿರೋ ಕೈಯಲ್ಲೇ ಮೊಬೈಲ್ ಎತ್ಕೊಂಡು ನೋಡ್ತಾಳೆ. ಅನನ್ಯ ಕಾಲ್ ಮಾಡ್ತಿರ್ತಾಳೆ. ಈ ಕತೆ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಜಸ್ಟ್ ಒಂದು ಕತೆ ಅಷ್ಟೇ. ಮುಂದೆ ಇನ್ನೂ ಒಳ್ಳೆ ಕತೆಗಳು ಬರೋದು ಬಾಕಿ ಇದೆ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮಧ್ಯರಾತ್ರಿ 3:00 ಕರೆಕ್ಟಾಗಿ ಅವಳ ಮೊಬೈಲ್ ರಿಂಗ್ ಆಯಿತು. ಅವಳು ಡಿಲೀಟ್ ಮಾಡಿದೆ. ಹಾಗೆ ಇಟ್ಕೊಂಡಿದ್ದ ನಂಬರಿಂದ ಬಂದಿದ್ದ ಕಾಲ್ ಅದು. ಆರ್ಯನ್ ಅವಳನ್ನ ಮದುವೆ ಆಗಬೇಕಾಗಿದ್ದಿದ್ದು ಹುಡುಗ. ಆದರೆ 6 ತಿಂಗಳು ಹಿಂದೆನೇ ಸತ್ತು ಹೋಗಿದ್ದ.
ಇದು ನಿಜವಾಗ್ಲೂ ನಡೆದಿದೆ ಅಂದರೆ ನಂಬಕ್ಕಾಗ್ತಿಲ್ಲ ಅಲ್ವಾ? ಹಾಗಿದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕತೆ ಕೇಳಿ. ಅನನ್ಯ, ವಯಸ್ಸು 26, ಹೈದರಾಬಾದ್ನಲ್ಲಿರೋ ಒಂದು ಫ್ಲ್ಯಾಟಲ್ಲಿ ಒಂಟಿಯಾಗಿ ಜೀವನ ಮಾಡ್ತಿದ್ದಂಥ ಸಾಫ್ಟ್ವೇರ್ ಇಂಜಿನಿಯರ್. ಆರ್ಯನ್ ಸತ್ತ ಆ ದಿನದಿಂದ ಅವಳ ಜೀವನ ಏರುಪೇರಾಗಿತ್ತು. ಅವತ್ತಿನ ದಿನ ಬೆಳಗ್ಗೆ ಅವನು ಅವಳಿಗೆ ಕಾಲ್ ಮಾಡಬೇಕಿತ್ತು. ಅವಳು ಕಾಯ್ತಿದ್ಲು. ಆದರೆ ಆ ರಾತ್ರಿವರೆಗೂ ಆ ಕಾಲ್ ಬಂದೇ ಇರಲಿಲ್ಲ. ಸಮಯ ಮಧ್ಯರಾತ್ರಿ 3:33. ಅವಳ ಮೊಬೈಲ್ ರಿಂಗ್ ಆಯಿತು. ನಿದ್ದೆ ಬರದೆ ಯೋಚನೆಗಳಲ್ಲೇ ಮುಳುಗಿದ್ದ ಅನನ್ಯಾಗೆ ಸಡನ್ನಾಗಿ ಸೌಂಡ್ ಕೇಳಿ ಗಾಬರಿ ಆಯಿತು. ಕಾಲ್ ಬರ್ತಿರೋದು ಕೇಳಿಸ್ಕೊಂಡು ಇಷ್ಟೊತ್ತಲ್ಲಿ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಟೆನ್ಷನಲ್ಲೇ ಮೊಬೈಲ್ ಎತ್ಕೊಂಡ್ಲು. ನೋಡಿದ್ರೆ ಆರ್ಯನ್. ಹೆಸರು ನೋಡ್ತಿದ್ದಂಗೆ ಅದೇನಾ ಇಲ್ವಾ ಅಂತ ನಂಬರ್ ಚೆಕ್ ಮಾಡಿದ್ಲು. ಅವಳ ಕೈ ಬೆರಳೆಲ್ಲ ನಡ್ಗೋದಕ್ಕೆ ಶುರು ಆಯಿತು. ಮೊಬೈಲ್ ಸ್ಕ್ರೀನ್ ಹಾಗೆ ನೋಡ್ತಾನೇ ಇದ್ಲು. ತಲೆಯಲ್ಲಿ 1000 ಪ್ರಶ್ನೆಗಳು ಶುರು ಆಯಿತು. ಯಾರಾದರೂ ಪ್ರ್ಯಾಂಕ್ ಮಾಡ್ತಿದ್ದಾರಾ? ಏನಾದರೂ ಟೆಕ್ನಿಕಲ್ ಇಶ್ಯೂನಾ? ಅವನ ಮೊಬೈಲ್ ಕೂಡ ಅವನ ಜೊತೆನೇ ಮಣ್ಣಾಗೋಯ್ತು. ಯಾರು ಕಾಲ್ ಮಾಡ್ತಿದ್ದಾರೆ ಮತ್ತೆ? ಹಂಗೋ ಹಿಂಗೋ ಧೈರ್ಯ ಮಾಡಿ ರಿಸೀವ್ ಮಾಡಿದ್ಲು. ದಯವಿಟ್ಟು ಆ ಕ್ಯಾಬಿಗೆ ಮಾತ್ರ ಹತ್ತಬೇಡ ಅಂತ ಕೇಳಿಸ್ಕೋತಿದ್ದಂಗೆ ಕಾಲ್ ಕಟ್ಟಾಯಿತು. ಒಂದು ಕ್ಷಣ ಅವಳು ಮೈ ಮರೆತಲು. ಕೇಳಿಸಿದ್ದು ಗೊತ್ತಿರೋ ಅಂಥ ಧ್ವನಿನೇ. ಬರೀ ಪರಿಚಯ ಇದ್ದಿದ್ದು ಮಾತ್ರ ಅಲ್ಲ, ಅದು ಅವನದೇ ಧ್ವನಿಯಾಗಿತ್ತು. ಆರ್ಯನ್. ಹೌದು, ಮಾತಾಡಿದ್ದು ಆರ್ಯನ್ನೇ. ತಣ್ಣಗಿರೋ ಟೈಲ್ಸ್ ಮೇಲೆ ಬರೀಗಾಲಲ್ಲಿ ನಿಧಾನಕ್ಕೆ ಹೆಜ್ಜೆ ಇಟ್ಟು ಅಪಾರ್ಟ್ಮೆಂಟ್ ಒಳಗೆ ಅನನ್ಯ ಓಡಾಡ್ತಿರ್ತಾಳೆ. ನಿದ್ದೆ ಮಾಡದೆ ಕಣ್ಣೆಲ್ಲ ಸ್ಟ್ರೈನ್ ಆಗಿ ಚುಚ್ತಿರುತ್ತೆ. ಮುಖ ಎಲ್ಲ ಮಂಕಾಗಿರುತ್ತೆ. ಯಾವುದ್ರ ಮೇಲೂ ಗಮನ ಇಲ್ಲದೆ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾಳೆ. ನಾರ್ಮಲ್ ಆಗಿ ಉಸಿರಾಡೋಕ್ಕೂ ಆಗದೆ ಆ ಗೊಂದಲದಲ್ಲಿ ಅವಳಿಗವಳೆ ಅದೊಂದು ಕನಸಷ್ಟೇ ಅಂತ ಹೇಳ್ಕೊತಿರ್ತಾಳೆ. ಕನಸು ಅಂತ ಎಷ್ಟೇ ಅಂದ್ಕೊಂಡ್ರೂ ಅವಳ ಮನಸ್ಸು ಅದನ್ನು ನಂಬೋದಕ್ಕೆ ರೆಡಿ ಇರಲ್ಲ. ಸೈಡ್ ಟೇಬಲಿಂದ ಅವಳ ಮೊಬೈಲ್ ಎತ್ಕೋತಿದ್ದಂಗೆ ಮತ್ತೆ ಅವಳ ಕೈ ನಡುಗೋದಕ್ಕೆ ಶುರು ಆಗುತ್ತೆ. ಕಾಲ್ ಹಿಸ್ಟ್ರಿ ಓಪನ್ ಮಾಡ್ತಾಳೆ. ಶಾಕಲ್ಲೇ ಸ್ಕ್ರೀನ್ನ ನೋಡ್ತಿರ್ತಾಳೆ. ಮಧ್ಯರಾತ್ರಿ 3:00 ಆರ್ಯನ್ ನಂಬರಿಂದ ಕಾಲ್ ಬಂದಿರೋದು ನಿಜ. 26 ಸೆಕೆಂಡ್ ಕಾಲ್ ಡ್ಯೂರೇಷನ್ ಬೇರೆ ಇದೆ. ಆ ಕ್ಷಣ ಅವಳ ಹಾರ್ಟ್ ಬೀಟ್ ನಿಂತೋದಂಗಾಗುತ್ತೆ. ಇಲ್ಲ, ಇದು ಹೇಗೆ ಸಾಧ್ಯ ಅಂತ ಹೇಳ್ತಾ ಆ ಮೊಬೈಲ್ ಸ್ಕ್ರೀನ್ ಸುಳ್ಳು ಹೇಳ್ತಿರೋ ಹಾಗೆ ಪದೇ ಪದೇ ಕಾಲ್ ಡೀಟೇಲ್ಸ್ನ ಚೆಕ್ ಮಾಡ್ತಾಳೆ. ಆರ್ಯನ್ ಸತ್ತು ಎಷ್ಟೋ ತಿಂಗಳುಗಳಾಗಿದೆ, ಸಾಧ್ಯ ಇಲ್ಲ ಇದು ಅಂತ ಜೋರಾಗಿ ಉಸಿರಾಡೋಕ್ಕೆ ಶುರು ಮಾಡ್ತಾಳೆ. ಹಣೆ ಮೇಲೆ ಬೆವರಕ್ಕೆ ಶುರು ಆಗುತ್ತೆ. ಭಯದಿಂದ ಒಂದು ಕ್ಷಣನೂ ಯೋಚನೆ ಮಾಡದೆ ಮೀರಾಗೆ ಕಾಲ್ ಮಾಡ್ತಾಳೆ. ಮೀರಾ ಗುಣಕ್ತ ರಿಸೀವ್ ಮಾಡಿ, ಹಲೋ ಅನನ್ಯ, ಈಗ ಯಾಕೆ ಕಾಲ್ ಮಾಡ್ತಾ ಇದೆಯಾ? ಇನ್ನು ಬೆಳಗ್ಗೆ 4 ಗಂಟೆ ಕಣೆ. ಅನನ್ಯ. ಮೀರಾ, ಪ್ಲೀಸ್ ಕೇಳಿಸ್ಕೊ, ನಂಗೆ ಆರ್ಯನಿಂದ ಕಾಲ್ ಬಂದಿದೆ ಅನ್ನಿಸ್ತಿದೆ ಕಣೆ. ಅವನು ನನಗೆ ಕಾಲ್ ಮಾಡಿದ್ದ. ಅವನ ಹೆಸರು ನೋಡಿದೆ, ನಂಬರ್ ಕೂಡ ಅದೇನೆ. ಅದು ಮಧ್ಯರಾತ್ರಿ 3:00. ಮೀರಾ ತಕ್ಷಣ ಕನ್ಫ್ಯೂಷನಲ್ಲಿ ಎದ್ದು ಕೂತ್ಕೊಂಡು, ಏನು ಅನನ್ಯ, ನೀನು ಆರಾಮಾಗಿದ್ದೀಯಾ? ಅನನ್ಯ. ಹೇ, ಐ ಸ್ವೇರ್ ನಾನು ಇದೆಲ್ಲ ಇಮ್ಯಾಜಿನ್ ಮಾಡ್ಕೋತಿಲ್ಲ. ನಾನು ಅವನ ವಾಯ್ಸ್ ಕೇಳಿಸ್ಕೊಂಡೆ, ಆದರೆ ಅದು ನಾರ್ಮಲ್ ಆಗಿರಲಿಲ್ಲ. ಅವನೇನೋ ಕಷ್ಟದಲ್ಲಿ ಮಾತಾಡಿದ ಥರ ಇತ್ತು. ಮೀರಾ. ಅನನ್ಯ, ಸಾಕು ನಿಲ್ಲಿಸು. ಹೆದರಿಸ್ತಾ ಇದೆಯಾ ನಿನ್ನನ್ನು? ಒಬ್ಳೇ ಇದೆಯಾ ನೀನು? ಅನನ್ಯ. ಹೌದು. ಮತ್ತೆ ಮೀರಾ, ಇದು ಕನಸಲ್ಲ, ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ ಅನ್ನಿಸ್ತಿದೆ. ಮೀರಾ ಭಯದಿಂದ, ಅನನ್ಯ ಪ್ಲೀಸ್ ಅವ್ನ ನಂಬರ್ ಡಿಲೀಟ್ ಮಾಡೆ, ಬ್ಲಾಕ್ ಮಾಡಿಬಿಡೆ. ಇದೇನೋ ನ್ಯಾಚುರಲ್ ಅಂತ ಅನ್ನಿಸ್ತಿಲ್ಲ ನನಗೆ. ನೀನು ಇನ್ನೂ ಅವನ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದೀಯಾ. ಅವನ್ನ ಹೋಗೋದಕ್ಕೆ ಬಿಡಬೇಕು ನೀನು. ಅನನ್ಯ, ನಿನಗಿದು ಅರ್ಥ ಆಗಲ್ಲ ಬಿಡು ಅಂತ ಕಾಲ್ ಕಟ್ ಮಾಡಿಬಿಡ್ತಾಳೆ. ಅವಳ ಮೊಬೈಲಲ್ಲಿ ರೀಸೆಂಟ್ ಕಾಲ್ಸ್ಗೆ ಹೋಗಿ ಆರ್ಯನ್ ಹೆಸರನ್ನು ಸುಮ್ಮನೆ ನೋಡ್ತಾನೇ ಇರ್ತಾಳೆ. ಡಿಲೀಟ್ ಮಾಡಿಬಿಡ್ಲಾ ಅಂತ ಡಿಲೀಟ್ ಕಾಂಟ್ಯಾಕ್ಟ್ ಬಟನ್ ಪ್ರೆಸ್ ಮಾಡೋಕ್ಕೆ ಹೋಗ್ತಾಳೆ. ಆದರೆ ಅವಳ ಕೈಲಿ ಮಾಡೋಕ್ಕಾಗಲ್ಲ. ಅವಳ ಮನಸ್ಸು ಒಪ್ತಿರ್ಲಿಲ್ಲ. ತುಂಬ ಕಣ್ಣೀರು ತುಂಬೋಗುತ್ತೆ. ಬೆಳಗಿನ ಜಾವ ಆಗಿದ್ರೂ ಇನ್ನೂ ಬೆಳಕಾಗಿರಲ್ಲ. ಆ ಕತ್ಲು ತುಂಬಿರೋ ರೂಮಲ್ಲೇ ಅನನ್ಯ ಬೆಡ್ ಮೇಲೆ ನಿದ್ದೆ ಮಾಡದೆ ಮಲಗಿರ್ತಾಳೆ. ಯಾವುದೇ ಕಡೆ ನೆರಳು ನೋಡಿದ್ರೂ ಏನೋ ಭಯ ಆಗ್ತಿರುತ್ತೆ.
ಹಾರ್ಟ್ ಬೀಟ್ ತುಂಬ ಜೋರಾಗಿ ಹೊಡ್ಕೋತಿರುತ್ತೆ. ಬೆಡ್ಶೀಟ್ನ ಎತ್ಕೊಂಡು ಅವಳ ಸುತ್ತ ಗಟ್ಟಿಯಾಗಿ ಸುತ್ಕೊಬಿಡ್ತಾಳೆ. ಸಾಂಗ್ ಕೇಳಿ ಶಾಕ್ ಆಗುತ್ತೆ. ಅದು ಆರ್ಯನ್ ಫೇವ್ರೆಟ್ ಸಾಂಗ್. ಅವರಿಬ್ಬರು ಒಟ್ಟಿಗೆ ಇದ್ದಾಗ ಅವಳಿಗೋಸ್ಕರ ಪದೇ ಪದೇ ಹಾಕ್ತಿದ್ದಂಥ ಸಾಂಗ್. ಅದು ಅವಳ ಲಿವಿಂಗ್ ರೂಮ್ ಸ್ಪೀಕರಿಂದ ಬರ್ತಿರುತ್ತೆ. ಆದರೆ ಸ್ಪೀಕರ್ ಸ್ವಿಚ್ ಬೋರ್ಡ್ಗೆ ಕನೆಕ್ಟೇ ಆಗಿರಲ್ಲ. ಅನನ್ಯ ನಿಧಾನವಾಗಿ ಬೆಡ್ ಮೇಲಿಂದ ಎದ್ದು ಆ ತಣ್ಣಗಿರೋ ನೆಲದ ಮೇಲೆ ಭಯದಲ್ಲೇ ಒಂದೊಂದು ಹೆಜ್ಜೆನ ಇಡ್ತಾ ಸ್ಪೀಕರ್ ಹತ್ರ ಹೋಗ್ತಾಳೆ. ಸ್ಪೀಕರ್ ಆನ್ ಆಗಿ ಲೈಟ್ ಗ್ಲೋ ಆಗ್ತಿರುತ್ತೆ. ಆದರೆ ಅದ್ರ ವಯರ್ ಮಾತ್ರ ಕನೆಕ್ಟೇ ಆಗದೆ ಫ್ಲೋರ್ ಮೇಲೆ ಬಿದ್ದಿರುತ್ತೆ. ಅವಳದ್ರ ಹತ್ರ ಹೋದ್ಮೇಲೆ ಮ್ಯೂಸಿಕ್ ನಿಧಾನಕ್ಕೆ ನಿಂತೋಗುತ್ತೆ. ದಿಟ್ಟೋಸ್ರನ್ನ ಬಿಡ್ತಾಳೆ. ಅಡುಗೆ ಮನೆ ಲೈಟ್ ಆನ್ ಆಗಿ ಆಫ್ ಆಗುತ್ತೆ. ಗಾಬರಿಯಿಂದ ತಿರುಗಿ ನೋಡ್ತಾಳೆ. ಲೈಟ್ ಮತ್ತೆ ಆನ್ ಆಗಿ ಆಫ್ ಆಗುತ್ತೆ. ಸಡನ್ನಾಗಿ ಅವಳ ಸುತ್ತ ವಿಚಿತ್ರವಾಗಿ ಥಂಡಿ ಆಗುತ್ತೆ. ಬಾತ್ರೂಮ್ಗೆ ಓಡೋಗಿ ಅವಳ ಮುಖಕ್ಕೆ ಬಿಸಿನೀರನ್ನು ಎರಚಿ ತಲೆ ಎತ್ತಿ ನೋಡಿದ್ರೆ ಮಿರರ್ ಮೇಲೆ ನಾನು ಹೋಗಿಲ್ಲ ಅಂತ ಆ ಬಿಸಿನೀರಿನ ಹಬೆಯಲ್ಲೇ ಯಾರೋ ಬರ್ತಿರ್ತಾರೆ. ಅವಳ ಉಸಿರು ಬಿಗಿಯಾಗಿ ಹಿಡ್ದಂಗೆ ಆಗುತ್ತೆ. ಒಂದು ಹೆಜ್ಜೆ ಹಿಂದೆ ಇಡ್ತಾಳೆ. ಅವಳ ಕಣ್ಣಲ್ಲಿ ಮತ್ತೆ ಕಣ್ಣೀರು ತುಂಬೋಗುತ್ತೆ. ಆದರೆ ಈ ಸಲ ಭಯದಿಂದ ತುಂಬಿರುತ್ತೆ. ಇದು ಯಾವುದೋ ಇಮ್ಯಾಜಿನೇಷನ್ ಅಲ್ಲ, ಹುಚ್ಚಾಟ ಅಲ್ಲ, ಅವನ ಕಡೆಯಿಂದ ಬಂದಂಥ ವಾರ್ನಿಂಗ್. ಅವಳ ಕಂಪನಿ ಕಡೆಯಿಂದ ಅನನ್ಯಾಗೆ ಮೆಸೇಜ್ ಬರುತ್ತೆ. ಇಂಪಾರ್ಟೆಂಟ್ ಮೀಟಿಂಗ್ನ ಬೆಳಗ್ಗೆ ಬೇಗನೆ ಇಟ್ಕೊಂಡಿರ್ತಾರೆ. ಅವಳು ಹೋಗಲೇಬೇಕಾಗತ್ತೆ. ಬೇಗ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡ್ತಾಳೆ. ಮತ್ತೆ ಫೋನ್ ರಿಂಗ್ ಆಗುತ್ತೆ. ರಿಸೀವ್ ಮಾಡ್ತಾಳೆ. ಈ ಸಲ ವಾಯ್ಸ್ ಇನ್ನೂ ಸ್ಟ್ರೆಸ್ ಆಗಿರುತ್ತೆ. ಆ ಕ್ಯಾಬ್ ಒಳಗೆ ಹೋಗ್ಬೇಡ, ಅವನೇ ಇವನು, ಕಾಣಿಸೋ ಅಷ್ಟು ಒಳ್ಳೆಯವನಲ್ಲ ಅವನು ಅಂತ ಹೇಳಿ ಕಟ್ ಆಗುತ್ತೆ. ಮೊಬೈಲ್ ಸ್ಕ್ರೀನ್ ನೋಡ್ತಾಳೆ. ಅವಳಿಗೆ ಅದೇ ನಂಬರಿಂದ ಮೆಸೇಜ್ ಬರುತ್ತೆ. ಡ್ರೈವರ್ ರಮೇಶ್, ಕ್ಯಾಬ್ ನಂಬರ್. ಈ ಕಡೆ ಅವಳು ಬುಕ್ ಮಾಡಿರೋ ಕ್ಯಾಬ್ ಡೀಟೇಲ್ಸ್ ಕೂಡ ಅದೇ ಆಗಿರುತ್ತೆ. ಟೆನ್ಷನ್ ಆಗಿ ಅವಳ ಕೈ ನಡ್ಕೋದಕ್ಕೆ ಶುರು ಆಗುತ್ತೆ. ಆರ್ಯನ್ ಕಡೆಯಿಂದ ಬಂದಿದ್ದ ವಾರ್ನಿಂಗ್ ಏನು ಅಂತ ಅವಳಿಗೆ ಇವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆ ಡ್ರೈವರ್, ಅವನ ಬಗ್ಗೆನೇ ಆರ್ಯನ್ ಹೇಳ್ತಿದ್ದಿದ್ದು. ಅವಳ ಹಾರ್ಟ್ ಬೀಟ್ ತುಂಬ ಜೋರಾಗಿ ಹೊಡ್ಕೊಳಕ್ಕೆ ಶುರು ಮಾಡುತ್ತೆ. ಆ ಕ್ಯಾಬ್ ನಂಬರ್, ಆ ಡ್ರೈವರ್ ಹೆಸರು ಮುಂಚೆನೇ ಕೇಳಿಸ್ಕೊಂಡಿರ್ತಾಳೆ. ಅದನ್ನು ಹಳೇದೆಲ್ಲ ಮತ್ತೆ ನೆನಪಿಗೆ ಬರುತ್ತೆ. ಅದೇ ಕ್ಯಾಬಲ್ಲಿ ಆರ್ಯನ್ ಹಿಂದೆ ಸೀಟಲ್ಲಿ ಕೂತ್ಕೊಂಡಿರ್ತಾನೆ. ರಾತ್ರಿ ಲೇಟ್ ಆಗಿರುತ್ತೆ. ಅವನು ಟೆನ್ಷನಲ್ಲಿ ಅನನ್ಯಾಗೆ ಮೆಸೇಜ್ ಮಾಡಿರ್ತಾನೆ. ಈ ಡ್ರೈವರ್ ನೋಡ್ತಿದ್ರೆ ಏನೋ ವಿಚಿತ್ರ ಅನ್ನಿಸ್ತಿದೆ. ಸ್ವಲ್ಪ ಭಯನೂ ಆಗ್ತಿದೆ. ಇಲ್ಲೇನೋ ಮಿಸ್ ಆಗ್ತಿದೆ. ಈ ರೈಡ್ ಮುಗಿದ್ಮೇಲೆ ಫಸ್ಟು ಇವನ್ನ ರಿಪೋರ್ಟ್ ಮಾಡ್ತೀನಿ. ಇದೇ ಅವನ ಕಡೆಯಿಂದ ಅನನ್ಯಾಗೆ ಬಂದಿದ್ದಂಥ ಕೊನೆ ಮೆಸೇಜ್. ಅನನ್ಯ ಅದೇ ಶಾಕಲ್ಲೇ ಅಳಕ್ಕೆ ಶುರು ಮಾಡ್ತಾಳೆ. ಅದೇ ರಾತ್ರಿ ಆರ್ಯನ್ನ ಅವಳು ಕಳ್ಕೊಂಡಿದ್ದಿದ್ದು. ನಿಜ ಏನು ಅಂತ ಇವಾಗ ಈಚೆ ಬರ್ತಿದೆ. ಮುಂದೆ ಆಗೋದು ಅವಳ ಇಮ್ಯಾಜಿನೇಷನ್ಗಿಂತ ಭಯಾನಕವಾಗಿದೆ. ತಕ್ಷಣ ಕ್ಯಾಬ್ನ ಕ್ಯಾನ್ಸಲ್ ಮಾಡ್ತಾಳೆ. ಆರ್ಯನ್ ಸತ್ತಿದ್ದು ಆಕ್ಸಿಡೆಂಟಿಂದ ಅಲ್ಲ ಅನ್ನೋದು ಗಮನಕ್ಕೆ ಬಂದು ಮೀರಾಗೆ ಕಾಲ್ ಮಾಡ್ತಾಳೆ. ಮೀರಾ, ಪ್ಲೀಸ್ ನನಗೆ ಹೆಲ್ಪ್ ಬೇಕು. ನಾನೊಬ್ಳಿಗೆ ಇದೆಲ್ಲ ಫೇಸ್ ಮಾಡೋಕ್ಕಾಗ್ತಿಲ್ಲ, ಪ್ಲೀಸ್ ಬಾ ಅಂತ ಕರೀತಾಳೆ. ಗೈಸ್, ಇಫ್ ದಿಸ್ ಸ್ಟೋರಿ ಇಸ್ ಗಿವಿಂಗ್ ಯು ಗೂಸ್ ಬಂಪ್ಸ್, ದೆನ್ ಕಮ್ ಆನ್, ಬೇಗ ಕತೆ ಒಂದು ಹೇಳುವೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಮೀರಾ ಅವಳ ಕಾರಲ್ಲಿ ಬಂದು ಅನನ್ಯನ ಪಿಕ್ ಮಾಡ್ತಾಳೆ. ಟೆನ್ಷನ್ ಆಗ್ತಿದ್ರು ಕೂಡ ಕಾಮಾಗಿರಕ್ಕೆ ಟ್ರೈ ಮಾಡಿ, ಅನನ್ಯ ಇಲ್ಲಿ ಕೇಳು, ನನ್ನ ತಪ್ಪಾಗಿ ತಿಳ್ಕೊಬೇಡ, ಆದರೆ ನನಗೆ ಗೊತ್ತಿರೋರೊಬ್ರು ಡಾಕ್ಟರ್ ಇದ್ದಾರೆ. ನೀನು ಅವ್ರನ್ನ ಮೀಟ್ ಮಾಡಲೇಬೇಕು. ಅವ್ರು ನಾರ್ಮಲ್ ಡಾಕ್ಟರ್ ಅಲ್ಲ. ಇಲ್ಲೇನಾಗ್ತಿದೆ, ನಿನಗೇನಾಗ್ತಿದೆ ಎಲ್ಲ ನನಗಂತೂ ಗೊತ್ತಾಗ್ತಿಲ್ಲ. ಅವ್ರಿಗೆ ಅರ್ಥ ಆಗ್ಬೋದು. ಬಾ ಹೋಗೋಣ ಅಂತ ಡಾಕ್ಟರ್ ವಿನಯ್ ರಾವ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಅವ್ರ ಆಫೀಸ್ ಒಳಗೆ ಶೆಲ್ಫ್ ತುಂಬ ಬುಕ್ಸ್ ಇರುತ್ತೆ. ಗೋಡೆ ಮೇಲೆಲ್ಲ ವಿಚಿತ್ರವಾಗಿರೋ ಸಿಂಬಲ್ಸ್ ಇರುತ್ತೆ. ಬೆಳಗ್ಗೆ ಆಗಿದ್ರು ಕೂಡ ಅವ್ರ ಟೇಬಲ್ ಮೇಲೆ ಒಂದು ಕ್ಯಾಂಡಲ್ ಹಚ್ಚಿ ಇಟ್ಟಿರ್ತಾರೆ. ಇದೆಲ್ಲ ನೋಡಿದ ಅನನ್ಯಾಗೆ, ಇದ್ಯಾವ ಜಾಗ, ಈ ಮೀರಾ ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದಾಳೆ ನನ್ನ, ಮೊದಲೇ ಭಯದಲ್ಲಿದ್ದೀನಿ ನಾನು ಅಂತ ಅನ್ಕೋತಿರುವಾಗಲೇ ಡಾಕ್ಟರ್ ವಿನಯ್ ಸಮಾಧಾನವಾಗಿ, ಕೂತ್ಕೊಳ್ಳಿ, ಏನಾಯ್ತು, ಏನೇ ಇದ್ರು ಎಲ್ಲ ಹೇಳ್ಕೊಳ್ಳಿ ಅಂತ ಅನನ್ಯನ ಕೇಳ್ತಾರೆ. ಅನನ್ಯಾಗೆ ಸ್ವಲ್ಪ ಧೈರ್ಯ ಬಂದು ರಾತ್ರಿ ನಡೆದಿದ್ದು ಎಲ್ಲ ಹೇಳ್ತಾಳೆ. ಡಾಕ್ಟರ್ ಕೂಡ ಪ್ರತಿಯೊಂದನ್ನು ಗಮನ ಕೊಟ್ಟು ಕೇಳಿಸ್ಕೊಂಡು, ಈ ಮಧ್ಯರಾತ್ರಿ 3:30 ಅನ್ನೋದಿದೆಯಲ್ಲ, ಇದು ಜಸ್ಟ್ ನಾರ್ಮಲ್ ಅಲ್ಲ, ಇದು ಮಾಟ ಮಂತ್ರ ಮಾಡೋ ಅಂಥ ಸಮಯ.
ಇಂಥ ಸಮಯದಲ್ಲಿ ಲೈಫ್ ಆ್ಯಂಡ್ ಡೆತ್ ನಡುವೆ ಇರೋ ಅಂತರ ತುಂಬ ವೀಕ್ ಆಗಿರುತ್ತೆ. ಈ ಟೈಮಲ್ಲಿ ನೀವು ಮದುವೆ ಆಗಬೇಕಾಗಿದ್ದ ಹುಡುಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ಹೆದರಬೇಡಿ, ಅವರು ನಿಮಗೆ ಏನೂ ತೊಂದರೆ ಕೊಡೋಕ್ಕೆ ಬಂದಿಲ್ಲ. ಅನನ್ಯ: ಹಾಗಿದ್ರೆ ವಾರ್ನಿಂಗ್ ಥರ ಮೆಸೇಜ್ ಕೊಡ್ತಿರೋದು ಯಾಕೆ? ಅವನು ಯಾಕೆ ನನಗೆ ಆ ಡ್ರೈವರ್ ಹೆಸರನ್ನ ಮತ್ತೆ ತೋರಿಸ್ತಿದ್ದಾನೆ ಡಾಕ್ಟರ್? ಡಾಕ್ಟರ್ ವಿನಯ್: ಯಾರಿಗೂ ಗೊತ್ತಿಲ್ಲದೆ ಇರೋದು ಅವ್ರಿಗೆ ಗೊತ್ತಿದೆ. ಅವರು ಬದುಕಿದ್ದಾಗ ಮೇ ಬಿ ಅವ್ರನ್ನ ಯಾರೂ ನಂಬಿಲ್ಲ ಅನಿಸುತ್ತೆ, ಅದಕ್ಕೆ ಹೀಗೆ ಮಾಡ್ತಿರ್ಬೋದು. ಇಲ್ಲಿ ಏನೋ ತೊಂದರೆ ಆಗುತ್ತೆ ಅಂತ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವರಿಂದ ತಪ್ಸೋಕ್ಕಾಗಿಲ್ಲ, ಆದರೆ ಇವಾಗ ನಿಮ್ಮಿಂದ ಆಗ್ಬೋದು, ಅದಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದಾರೆ ಅಂತ ಅನನ್ಯಾಗೆ ಅರ್ಥ ಮಾಡಿಸ್ತಾರೆ. ಮೀರಾ ಇದರಿಂದ ಅನನ್ಯಾಗೆ ಸ್ವಲ್ಪ ಸಮಾಧಾನ ಆಗಿರ್ಬೋದು ಅಂತ ಅಂದ್ಕೊಂಡು ಅವಳನ್ನ ಮನೆಗೆ ಡ್ರಾಪ್ ಮಾಡಿ ಹೊರಡ್ತಾಳೆ. ಆದರೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅನನ್ಯ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಭಯ, ಟೆನ್ಷನ್, ಕನ್ಫ್ಯೂಷನ್ ಎಲ್ಲ ಆಗ್ತಿದ್ರು ಏನೋ ಒಂದು ಹೋಪ್ ಇಟ್ಕೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ ಕೂತ್ಕೋತಾಳೆ. ಆಗಿರೋದು ಎಲ್ಲ ಹೇಳ್ತಾಳೆ. ಆ ಕಾಲ್ಸ್, ಆ ಹೆಸರು, ಆ ನಂಬರ್, ಆ ಡ್ರೈವರ್, ಆರ್ಯನ್ ಮೆಸೇಜಸ್ ಎಲ್ಲದ್ರ ಬಗ್ಗೆನೂ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಜೋರಾಗಿ ನಗ್ತಾರೆ. ಸರ್ಕ್ಯಾಸ್ಟಿಕ್ ಆಗಿ ಅವಳ ಹತ್ರ, ಇದೇನ್ ನಿನ್ ಲೈಫಾ ಇಲ್ಲ ನೆಟ್ಫ್ಲಿಕ್ಸಾ? ಯಾವುದೋ ಫಿಲಮ್ ಸ್ಟೋರಿ ಹೇಳ್ತಿದ್ಯಲ್ಲಮ್ಮ, ಈಗ ನೀನು ಹೇಳ್ತಿರೋದು ಕೇಳಿದ್ರೆ ಸತ್ತೋಗಿರೋ ನಿನ್ನ ಬಾಯ್ ಫ್ರೆಂಡು ಸ್ಮಶಾನದಿಂದ ನಿನಗೆ ಯಾವುದ್ರ ಬಗ್ಗೆನೋ ವಾರ್ನಿಂಗ್ ಕೊಡ್ತಿದ್ದಾನೆ ಅಂತ ಅನ್ಕೋಬೇಕಾ ಅಂತ ಹೇಳಿ ಮತ್ತೆ ನಗ್ತಾರೆ. ಅನನ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು, ಪ್ಲೀಸ್ ಸರ್, ಒಂದ್ಸಲ ಆ ನಂಬರ್ನ ಟ್ರೇಸ್ ಮಾಡಿ, ಆ ಡ್ರೈವರ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಇಲ್ಲ ನನ್ನ ಆರ್ಯನ್ಗೆ ಆಗಿರೋದು ಬೇರೆ ಯಾರಿಗೋ ಮತ್ತೆ ಆಗುತ್ತೆ ಅಂತ ಕೇಳ್ಕೊತಾಳೆ. ಇನ್ಸ್ಪೆಕ್ಟರ್: ದೆವ್ವಾನೇ ಸ್ವತಃ ಬಂದು ಇಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು FIR ಹಾಕೋವರೆಗೂ ನಾನಂತೂ ನಿನಗೆ ಹೆಲ್ಪ್ ಮಾಡಲ್ಲ ಅಂತ ಅವಳು ಕಂಪ್ಲೇಂಟ್ ಬರ್ತಿರೋ ಫೈಲ್ನ ಎಸೆದ್ಬಿಡ್ತಾರೆ. ಅವಳನ್ನು ನೋಡಿ ನಕ್ಕಿದ್ರು, ಜೋಕ್ ಮಾಡಿದ್ರು, ಇಗ್ನೋರ್ ಮಾಡಿದ್ರು. ಆದರೆ ಈ ಸತ್ಯಕ್ಕೆ ಒಂದು ಕೆಟ್ಟು ಹಠ ಇದೆ. ಇಗ್ನೋರ್ ಮಾಡಿದ ತಕ್ಷಣ ಸತ್ಯ ಮಾಯ ಆಗಲ್ಲ, ಈಚೆ ಬರಲೇಬೇಕು ಅಂತ ಇನ್ನೂ ಜೋರಾಗಿ ಹೋರಾಡುತ್ತೆ. ಅಷ್ಟೆಲ್ಲ ಆದಮೇಲೆ ರಾತ್ರಿ ರೂಮಲ್ಲಿ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾಳೆ. ಅವಳನ್ನ ಯಾರೂ ನಂಬಲ್ಲ ಅನ್ನೋದು ಅರ್ಥ ಮಾಡ್ಕೋತಾಳೆ. ಪೊಲೀಸ್ ಅವರಾಗಲಿ ಬೇರೆ ಯಾರಾದರೂ ಆಗಲಿ ಇಡೀ ಜಗತ್ತೇ ಅವಳನ್ನ ನಂಬಲ್ಲ ಅಂತ, ಅವಳ ಲೈಫೇ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಎಲ್ಲ ಪ್ರೂಫ್ನ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅವಳು ಡ್ರಾಯರ್ ಓಪನ್ ಮಾಡ್ತಾಳೆ, ಒಂದು ಚಿಕ್ಕ ರೆಕಾರ್ಡರ್ ಎತ್ಕೋತಾಳೆ. ಆನ್ ಮಾಡಿ ಆ ಮೈಕ್ಗೆ ಎಲ್ಲ ಕರೆಕ್ಟಾಗಿ ಕೇಳಿಸೋ ಥರ ಜಿಪ್ ಹತ್ರನೇ ಇಟ್ಟು ಮುಚ್ಚಿಡ್ತಾಳೆ. ಒಂದು ನೋಟ್ಬುಕ್ ಎತ್ಕೊಂಡು ಪೇಪರ್ ಹರಿದು, ಮೀರಾ, ನಾನೇನಾದರೂ ವಾಪಸ್ ಬಂದಿಲ್ಲ ಅಂದರೆ ನೋಡು, ಡೀಟೇಲ್ಸ್ ಎಲ್ಲ ಬರೀತಿದ್ದೀನಿ. ಡ್ರೈವರ್ ನೇಮ್ ಇದು, ಕ್ಯಾಬ್ ನಂಬರ್ ಇದು, ಆರ್ಯನ್ ಕೊನೆಯದಾಗಿ ಅವನ ಜೊತೆನೇ ಇದ್ದಿದ್ದು. ಪ್ಲೀಸ್ ಇದೆಲ್ಲ ನನ್ನ ಜೊತೆನೇ ಕೊನೆ ಆಗೋ ಹಾಗೆ ಮಾಡಬೇಡ, ಎಲ್ಲ ನಿನ್ನ ಕೈಯಲ್ಲೇ ಇರುತ್ತೆ ಅಂತ ನಿಧಾನಕ್ಕೆ ಬರೀತಾಳೆ. ಅವಳ ಕಣ್ಣೀರು ಹನಿ ಪೇಪರ್ ಮೇಲೆ ಬೀಳುತ್ತೆ. ಮೀರಾ ಏನಾದರೂ ಹುಡ್ಕೊಂಡು ಬಂದರೆ ಫಸ್ಟ್ ಅವಳಿಗೆ ಇದೇ ಕಾಣಿಸ್ಬೇಕು ಅಂತ ಅದನ್ನು ಫೋಲ್ಡ್ ಮಾಡಿ ಟೇಬಲ್ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಡ್ತಾಳೆ. ಮೊಬೈಲ್ ಎತ್ಕೊಂಡು ಪೇಪರ್ ಮೇಲೆ ಬರೆದಿರೋದನ್ನೇ ವಾಯ್ಸ್ ರೆಕಾರ್ಡ್ ಮಾಡಿ ಆ ಆಡಿಯೋ ಫೈಲ್ನ ಇಮೇಲ್ಗೆ ಅಟ್ಯಾಚ್ ಮಾಡ್ತಾಳೆ. ಇನ್ ಕೇಸ್ ಐ ಡೋಂಟ್ ಕಮ್ ಬ್ಯಾಕ್ ಅಂತ ಸಬ್ಜೆಕ್ಟ್ ಹಾಕಿ 2 hours ಆದಮೇಲೆ ಸೆಂಡ್ ಆಗೋ ಥರ ಶೆಡ್ಯೂಲ್ ಮಾಡಿ ಇಡ್ತಾಳೆ. ತುಂಬ ಧೈರ್ಯ ಮಾಡಿ ಅವಳ ಪರ್ಸ್ ಎತ್ಕೊಂಡು ಲಾಸ್ಟ್ ಒಂದು ಸಲ ಅವಳ ಅಪಾರ್ಟ್ಮೆಂಟ್, ಆ ಮಿರರ್, ಮೆಸೇಜ್ ಬರ್ತಿರೋ ಪೇಪರ್, ಆ ಕತ್ಲು, ಆ ನಿಶಬ್ದ ಎಲ್ಲ ನೋಡಿ ಡೋರ್ ಓಪನ್ ಮಾಡ್ತಾಳೆ. ಗಾಳಿ ತಣ್ಣಗೆ ಬೀಸ್ತಿರುತ್ತೆ. ಈಚೆ ಬಂದು ಡೋರ್ನ ಲಾಕ್ ಮಾಡ್ತಾಳೆ. ಮುಂದೆ ಏನಾಗ್ಬೋದು ಅನ್ನೋದು ಅವಳಿಗೆ ಏನೂ ಗೊತ್ತಿರಲಿಲ್ಲ. ಆದರೆ ಅವಳು ಇನ್ಯಾವುದ್ರಿಂದನೂ ತಪ್ಪಿಸ್ಕೊಂಡು ಓಡೋಕ್ಕೆ ರೆಡಿ ಇರಲಿಲ್ಲ. ಸತ್ಯದ ಕಡೆ ಅವಳು ಪಯಣ ಶುರು ಮಾಡಿರ್ತಾಳೆ. ಅದೇ ಮಧ್ಯರಾತ್ರಿ ಅಪಾರ್ಟ್ಮೆಂಟಿಂದ ಅನನ್ಯ ಈಚೆ ಕಾಲಿಡ್ತಾಳೆ. ಇಡೀ ಪ್ರಪಂಚನೇ ನಿಶಬ್ದವಾಗಿರುತ್ತೆ. ತಣ್ಣಗೆ ಬೀಸ್ತಿರೋ ಗಾಳಿ ಬಿಟ್ಟು ಬೇರೆ ಯಾವ ಶಬ್ದನೂ ಇರಲ್ಲ. ಕ್ಯಾಬ್ ಬುಕ್ ಮಾಡ್ತಾಳೆ. ಅದೇ ಹೆಸರು, ಅದೇ ನಂಬರ್ ಪ್ಲೇಟ್, ಅದೇ ಕ್ಯಾಬ್ ಬಂದು ಅವಳ ಮುಂದೆ ನಿಲ್ಲುತ್ತೆ. ವಿಂಡೋನ ಕೆಳಗಿಳಿಸಿ ಒಂದು ವಿಯರ್ಡ್ ಆಗಿರೋ ಸ್ಮೈಲ್ ಕೊಟ್ಟು, ಬನ್ನಿ ಮೇಡಮ್ ಅಂತ ಡ್ರೈವರ್ ಅನನ್ಯನ ಕರೀತಾನೆ. ಅವಳಿಗೆ ಸ್ವಲ್ಪ ಮುಜುಗರ ಆಗುತ್ತೆ. ಡೋರ್ ಓಪನ್ ಮಾಡಿ ಒಳಗೆ ಕೂತ್ಕೋತಾಳೆ. ಸೀಟ್ ತುಂಬ ಅಂದರೆ ತುಂಬ ಕೋಲ್ಡ್ ಆಗಿರುತ್ತೆ. ಸ್ವಲ್ಪ ಬೆಚ್ಚಗಾಗಲಿ ಅಂತ ಅವಳು 2 ಕೈಯಿಂದ ಬಾಡಿನ ಸ್ವಲ್ಪ ರಬ್ ಮಾಡ್ಕೋತಾಳೆ. ಆದರೆ ಏನೂ ಅನಿಸಲ್ಲ. ಕ್ಯಾಬ್ನ 4 ವಿಂಡೋ ಕ್ಲೋಸ್ ಆಗಿ ಫಾಗ್ ತುಂಬೋಗುತ್ತೆ. ಮೊಬೈಲ್ ಎತ್ಕೊಂಡು ನೋಡ್ತಾಳೆ.
3:26 AM ಇಂದ 3:27ಗೆ ಟೈಮ್ ಶಿಫ್ಟ್ ಆಗುತ್ತೆ. ಡ್ರೈವರ್ ಕಡೆಯಿಂದ ಯಾವುದು ಮಾತಿರಲ್ಲ. ಅವ್ನು ಹೋಗ್ತಿರೋ ರೂಟ್ನ ಮೊಬೈಲಲ್ಲಿ ಚೆಕ್ ಮಾಡ್ಕೊಂಡು ನೋಡ್ತಿರ್ತಾಳೆ. ಪ್ರತಿ ಒಂದು ಟರ್ನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾಳೆ. ಫಸ್ಟ್ ಲೆಫ್ಟ್, ಆಮೇಲೆ ರೈಟ್, ಆಮೇಲೆ ಹೋಗ್ತಿರೋ ರೂಟೇ ಚೇಂಜ್ ಆಗಿಬಿಡುತ್ತೆ. ಸಿಟಿಯಿಂದ ದೂರದ ದಾರಿ ಕಡೆ ಕ್ಯಾಬ್ ತಿರುಗಿರುತ್ತೆ. ಹೋಗ್ತಾ ಹೋಗ್ತಾ ರೋಡ್ ಚಿಕ್ಕದಾಗ್ತಿರುತ್ತೆ. ಸ್ಟ್ರೀಟ್ ಲೈಟ್ಸ್ ಕಮ್ಮಿ ಆಗ್ತಿರುತ್ತೆ. ಎರಡೂ ಕಡೆ ಬರೀ ಮರಗಳೇ ಇರುತ್ತೆ. ಅನನ್ಯ ಭಯದಿಂದ, ಎಕ್ಸ್ಕ್ಯೂಸ್ ಮೀ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಾವು ಹೋಗಬೇಕಾಗಿರೋ ರೂಟ್ ಇದಲ್ಲ ಅಂತ ಕೇಳ್ತಾರೆ. ಡ್ರೈವರ್, ನಿನ್ನ ಬಾಯ್ ಫ್ರೆಂಡ್ ಕೂಡ ಇದನ್ನೇ ಹೇಳ್ತಿದ್ದ. ಕ್ಯೂರಿಯಸ್ ಫೆಲೋ, ಜಾಸ್ತಿ ಪ್ರಶ್ನೆ ಕೇಳಿ ತಲೆ ತಿಂತಿದ್ದ ಅಂತ ಹೇಳ್ತಾನೆ. ಅವಳಿಗೆ ಶಾಕ್ ಆಗಿ ತಲೆ ಎತ್ತಿ ಅವನ್ನ ನೋಡ್ತಾಳೆ. ನಿಮಗೆ ಆರ್ಯನ್ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾಳೆ. ಡ್ರೈವರ್ ಏನು ಮಾತಾಡಲ್ಲ. ಹಿಂದೆ ತಿರುಗಿ ಒಂದು ಸ್ಮೈಲ್ ಕೊಡ್ತಾನೆ. ಅಷ್ಟೇ. ಅವಳಿಗೆ ಬೇರೆ ಇನ್ಯಾವ ಪ್ರೂಫ್ ಕೂಡ ಬೇಕಾಗಿರಲಿಲ್ಲ. ಅವನೇ ಇವನು ಅನ್ನೋದು ಕನ್ಫರ್ಮ್ ಆಗಿ ಪರ್ಸು ಒಳಗೆ ನಿಧಾನಕ್ಕೆ ಕೈ ಹಾಕಿ ರೆಕಾರ್ಡರ್ ಇನ್ನೂ ಆನ್ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಕಾರ್ ಸ್ಪೀಡ್ನ ತುಂಬ ಜಾಸ್ತಿ ಮಾಡಿರ್ತಾನೆ ರಮೇಶ್. ಹ್ಯಾಂಡಲ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ಇಂಜಿನ್ ಶಬ್ದ ಜೋರಾಗಿ ಕೇಳಿಸುತ್ತೆ. ಡ್ರೈವರ್ ನೋಡ್ತಾಳೆ, ಸ್ಮೈಲ್ ಮಾಡಿಕೊಂಡೇ ಇರ್ತಾನೆ. ಆದರೆ ಕಾರ್ ಸ್ಪೀಡ್ ಮಾತ್ರ ಜಾಸ್ತಿ ಆಗ್ತಾನೆ ಇರುತ್ತೆ. ನಿಲ್ಲಿಸಿ, ಕಾರ್ ನಿಲ್ಲಿಸಿ ಅಂತ ಜೋರಾಗಿ ಕಿರುಚ್ತಾಳೆ. ಅವ್ನು ಕೇರ್ ಮಾಡಲ್ಲ. ಆರ್ಯನ್ಗೆ ಆಕ್ಸಿಡೆಂಟ್ ಆಗಿದ್ದು ಅದೇ ಸ್ಪಾಟಲ್ಲೇ ಕಾರ್ ಟರ್ನ್ ತಗೊಳುತ್ತೆ. ನಿಲ್ಲಿಸಿ ಅಂತ ಇನ್ನೂ ಜೋರಾಗಿ ಕಿರುಚ್ತಾಳೆ. ಕಾರ್ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಲಾಕ್ ಓಪನ್ ಆಗಲ್ಲ. ಕಾರ್ ಜರ್ಕ್ ಹೊಡಿಯೋಕ್ಕೆ ಶುರು ಮಾಡುತ್ತೆ. ಬ್ರೇಕ್ ಫೇಲ್ ಆಗುತ್ತೆ. ರಮೇಶ್ ಒಬ್ಬ ಸಾಧಾರಣ ಮನುಷ್ಯ ಅಲ್ಲ. ನೋಡಕ್ಕೆ ನಾರ್ಮಲ್ ಆಗೇ ಕಾಣಿಸಿದ್ರು ಅವನಲ್ಲಿ ಏನೋ ವಿಚಿತ್ರ ಅನಿಸುತ್ತೆ. ಡಾಕ್ಟರ್ ವಿನಯ್ ಮುಂಚೆನೇ ಹೇಳಿರ್ತಾರೆ, ಆ ಮಧ್ಯರಾತ್ರಿ 3:30 ಅನ್ನೋದು ಮಾಟ ಮಂತ್ರ ಮಾಡೋ ಅಂಥ ಸಮಯ. ಇಂಥ ಸಮಯದಲ್ಲಿ ಲೈಫ್ ಆ್ಯಂಡ್ ಡೆತ್ ನಡುವೆ ಇರೋ ಅಂತರ ತುಂಬ ವೀಕ್ ಆಗಿರುತ್ತೆ ಅಂತ. ಸೊ ದ ಟ್ರುತ್ ಈಸ್, ರಮೇಶ್ ಒಬ್ಬ ಪೊಸೆಸ್ ಆಗಿರೋ ಮನುಷ್ಯ. ಮಧ್ಯರಾತ್ರಿ ಈ ಟೈಮಲ್ಲಿ ಮಾತ್ರನೇ ಅವನು ಕಾಣಿಸೋದು. ಅದೇ ಟೈಮಲ್ಲೇ ಆರ್ಯನ್ ಕ್ಯಾಬ್ ಬುಕ್ ಮಾಡಿರ್ತಾನೆ. ಆ ರಾಂಗ್ ರೂಟ್, ಡ್ರೈವರ್ದು ಸೈಲೆನ್ಸ್ ಎಲ್ಲ ನೋಟಿಸ್ ಮಾಡಿ ಮಿರರಲ್ಲಿ ಮುಖ ನೋಡ್ತಾನೆ. ಆದರೆ ಆ ಡ್ರೈವರ್ ಸರಿಯಾಗಿ ಕಾಣಿಸೋದೇ ಇಲ್ಲ. ಅದರಿಂದ ತುಂಬ ಕ್ವಶನ್ ಮಾಡ್ತಾನೆ. ಅವನ ಕೊನೆ ಉಸಿರು ಬಿಡೋದಕ್ಕೂ ಮುಂಚೆ ಅನನ್ಯಾಗೆ ಇದ್ರ ಬಗ್ಗೆ ಮೆಸೇಜ್ ಕೂಡ ಮಾಡಿರ್ತಾನೆ. ಅದು ಆಕ್ಸಿಡೆಂಟ್ ಆಗಿರಲಿಲ್ಲ, ಒಂದು ಸಂಪ್ರದಾಯ ಆಗಿತ್ತು. ಒಂದು ನರಬಲಿ ಕೊಡೋವಂಥ ಸಂಪ್ರದಾಯ. ಅಂಥ ಟೈಮಲ್ಲಿ ಸಿಗ್ದವ್ರನ್ನ ಅದೇ ಜಾಗಕ್ಕೆ ಕರ್ಕೊಂಡು ಬಂದು ಆಕ್ಸಿಡೆಂಟ್ ಆಗಿರೋ ಥರ ಅವ್ರನ್ನ ಬಲಿ ಕೊಡೋದು. ಪವರ್ಗೋಸ್ಕರನೋ ಇಲ್ಲ ಏನೋ ಕೆಟ್ಟದೋ ಗೊತ್ತಿಲ್ಲ, ರಮೇಶ್ ಈ ಮಾಟ ಮಂತ್ರದ ಸುಳಿವಲ್ಲಿ ಹೀಗೆ ಬಲಿ ಕೊಡ್ತಿದ್ದ. ಈಗ ಅನನ್ಯ ಆರ್ಯನ್ ಥರಾನೇ ಸಿಗಾಕೊಂಡಿದ್ದಾಳೆ. ಇದು ಅವನಿಗೆ ಗೊತ್ತಿದ್ರಿಂದಾನೇ ಅನನ್ಯಾಗೆ ಕಾಲ್ ಮಾಡಿ ವಾರ್ನ್ ಮಾಡಿದ್ದ. ಆದರೆ ಅವಳು ಏನೋ ಸರಿ ಇಲ್ಲ ಅಂತ ಗೊತ್ತಿದ್ದು ತಪ್ಪು ಮಾಡ್ತಿದ್ದಾಳೆ. ಸೊ ರಮೇಶಿಂದ ನೆಕ್ಸ್ಟ್ ಬಲಿ ಆಗ್ತಿರೋದು ಅವಳೇನೆ. ರಮೇಶ್ ಸಾಯಲ್ಲ. ಪ್ರತಿ ಆಕ್ಸಿಡೆಂಟಲ್ಲೂ ಮಾಯ ಆಗ್ತಾನೆ. ಕ್ಯಾಬ್ ಡ್ಯಾಮೇಜ್ ಆಗಿರುತ್ತೆ. ಪಕ್ಕದಲ್ಲಿ ಅನನ್ಯ ಬಾಡಿ ಬಿದ್ದಿರುತ್ತೆ. ಅವಳ ಪರ್ಸ್ ಒಳಗಿದ್ದ ರೆಕಾರ್ಡರ್ ಎಲ್ಲ ಪ್ರೂಫ್ ಇಟ್ಕೊಂಡಿರುತ್ತೆ. ಮೀರಾ ಇಮೇಲ್ ನೋಡಿ ಪೊಲೀಸ್ ಜೊತೆ ಬಂದಿರ್ತಾಳೆ. ಏನೇ ಇನ್ವೆಸ್ಟಿಗೇಟ್ ಮಾಡಿದ್ರು ರಮೇಶ್ ಬಗ್ಗೆ ಆಗಲಿ, ಆ ಲೈಸೆನ್ಸ್ ಪ್ಲೇಟ್, ಆ ಕ್ಯಾಬ್, ಯಾವುದ್ರ ಡೀಟೇಲ್ಸ್ ಕೂಡ ಸಿಗಲ್ಲ. ಬೇರೆ ಏನೂ ಆಪ್ಷನ್ಸ್ ಇಲ್ಲದೆ ಕೇಸ್ ಕ್ಲೋಸ್ ಆಗುತ್ತೆ. ಅನನ್ಯ ಸತ್ತಿದ್ರೂ ಕೂಡ ನಿಜ ಏನು ಅನ್ನೋದು ಎಲ್ರಿಗೂ ತಿಳಿಸಿ ಪ್ರೂಫ್ ಇಟ್ಟು ಅವಳೇ ಸ್ಯಾಕ್ರಿಫೈಸ್ ಮಾಡ್ಕೊಂಡಿರ್ತಾಳೆ. ಮೀರಾ ಮಲಗಿರ್ತಾಳೆ. ಮತ್ತೆ ಅದೇ ಟೈಮ್ ಮಧ್ಯರಾತ್ರಿ 3:30 ಅವಳ ಮೊಬೈಲ್ ರಿಂಗ್ ಆಗುತ್ತೆ. ನಡುಗ್ತಿರೋ ಕೈಯಲ್ಲೇ ಮೊಬೈಲ್ ಎತ್ಕೊಂಡು ನೋಡ್ತಾಳೆ. ಅನನ್ಯ ಕಾಲ್ ಮಾಡ್ತಿರ್ತಾಳೆ. ಈ ಕತೆ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಜಸ್ಟ್ ಒಂದು ಕತೆ ಅಷ್ಟೇ. ಮುಂದೆ ಇನ್ನೂ ಒಳ್ಳೆ ಕತೆಗಳು ಬರೋದು ಬಾಕಿ ಇದೆ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮಧ್ಯರಾತ್ರಿ 3:30 ಕರೆಕ್ಟಾಗಿ ಅವಳ ಮೊಬೈಲ್ ರಿಂಗ್ ಆಯಿತು. ಅವಳು ಡಿಲೀಟ್ ಮಾಡಿದೆ ಹಾಗೆ ಇಟ್ಕೊಂಡಿದ್ದ ನಂಬರಿಂದ ಬಂದಿದ್ದ ಕಾಲ್ ಅದು. ಆರ್ಯನ್ ಅವಳನ್ನ ಮದುವೆ ಆಗಬೇಕಾಗಿದ್ದಿದ್ದು ಹುಡುಗ. ಆದರೆ 6 ತಿಂಗಳು ಹಿಂದೆನೇ ಸತ್ತು ಹೋಗಿದ್ದ.
ಇದು ನಿಜವಾಗ್ಲೂ ನಡೆದಿದೆ ಅಂದರೆ ನಂಬಕ್ಕಾಗ್ತಿಲ್ಲ ಅಲ್ವಾ? ಹಾಗಿದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕತೆ ಕೇಳಿ. ಅನನ್ಯ, ವಯಸ್ಸು 26, ಹೈದರಾಬಾದ್ನಲ್ಲಿರೋ ಒಂದು ಫ್ಲ್ಯಾಟಲ್ಲಿ ಒಂಟಿಯಾಗಿ ಜೀವನ ಮಾಡ್ತಿದ್ದಂಥ ಸಾಫ್ಟ್ವೇರ್ ಇಂಜಿನಿಯರ್. ಆರ್ಯನ್ ಸತ್ತ ಆ ದಿನದಿಂದ ಅವಳ ಜೀವನ ಏರುಪೇರಾಗಿತ್ತು. ಅವತ್ತಿನ ದಿನ ಬೆಳಗ್ಗೆ ಅವನು ಅವಳಿಗೆ ಕಾಲ್ ಮಾಡಬೇಕಿತ್ತು. ಅವಳು ಕಾಯ್ತಿದ್ಲು. ಆದರೆ ಆ ರಾತ್ರಿವರೆಗೂ ಆ ಕಾಲ್ ಬಂದೇ ಇರಲಿಲ್ಲ. ಸಮಯ ಮಧ್ಯರಾತ್ರಿ 3:33. ಅವಳ ಮೊಬೈಲ್ ರಿಂಗ್ ಆಯಿತು. ನಿದ್ದೆ ಬರದೆ ಯೋಚನೆಗಳಲ್ಲೇ ಮುಳುಗಿದ್ದ ಅನನ್ಯಾಗೆ ಸಡನ್ನಾಗಿ ಸೌಂಡ್ ಕೇಳಿ ಗಾಬರಿ ಆಯಿತು. ಕಾಲ್ ಬರ್ತಿರೋದು ಕೇಳಿಸ್ಕೊಂಡು ಇಷ್ಟೊತ್ತಲ್ಲಿ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಟೆನ್ಷನಲ್ಲೇ ಮೊಬೈಲ್ ಎತ್ಕೊಂಡ್ಲು. ನೋಡಿದ್ರೆ ಆರ್ಯನ್. ಹೆಸರು ನೋಡ್ತಿದ್ದಂಗೆ ಅದೇನಾ ಇಲ್ವಾ ಅಂತ ನಂಬರ್ ಚೆಕ್ ಮಾಡಿದ್ಲು. ಅವಳ ಕೈ ಬೆರಳೆಲ್ಲ ನಡ್ಗೋದಕ್ಕೆ ಶುರು ಆಯಿತು. ಮೊಬೈಲ್ ಸ್ಕ್ರೀನ್ ಹಾಗೆ ನೋಡ್ತಾನೇ ಇದ್ಲು. ತಲೆಯಲ್ಲಿ 1000 ಪ್ರಶ್ನೆಗಳು ಶುರು ಆಯಿತು. ಯಾರಾದರೂ ಪ್ರ್ಯಾಂಕ್ ಮಾಡ್ತಿದ್ದಾರಾ? ಏನಾದರೂ ಟೆಕ್ನಿಕಲ್ ಇಶ್ಯೂನಾ? ಅವನ ಮೊಬೈಲ್ ಕೂಡ ಅವನ ಜೊತೆನೇ ಮಣ್ಣಾಗೋಯ್ತು. ಯಾರು ಕಾಲ್ ಮಾಡ್ತಿದ್ದಾರೆ ಮತ್ತೆ? ಹಂಗೋ ಹಿಂಗೋ ಧೈರ್ಯ ಮಾಡಿ ರಿಸೀವ್ ಮಾಡಿದ್ಲು. ದಯವಿಟ್ಟು ಆ ಕ್ಯಾಬಿಗೆ ಮಾತ್ರ ಹತ್ತಬೇಡ ಅಂತ ಕೇಳಿಸ್ಕೋತಿದ್ದಂಗೆ ಕಾಲ್ ಕಟ್ಟಾಯಿತು. ಒಂದು ಕ್ಷಣ ಅವಳು ಮೈ ಮರೆತಲು. ಕೇಳಿಸಿದ್ದು ಗೊತ್ತಿರೋ ಅಂಥ ಧ್ವನಿನೇ. ಬರೀ ಪರಿಚಯ ಇದ್ದಿದ್ದು ಮಾತ್ರ ಅಲ್ಲ, ಅದು ಅವನದೇ ಧ್ವನಿಯಾಗಿತ್ತು. ಆರ್ಯನ್. ಹೌದು, ಮಾತಾಡಿದ್ದು ಆರ್ಯನ್ನೇ. ತಣ್ಣಗಿರೋ ಟೈಲ್ಸ್ ಮೇಲೆ ಬರೀಗಾಲಲ್ಲಿ ನಿಧಾನಕ್ಕೆ ಹೆಜ್ಜೆ ಇಟ್ಟು ಅಪಾರ್ಟ್ಮೆಂಟ್ ಒಳಗೆ ಅನನ್ಯ ಓಡಾಡ್ತಿರ್ತಾಳೆ. ನಿದ್ದೆ ಮಾಡದೆ ಕಣ್ಣೆಲ್ಲ ಸ್ಟ್ರೈನ್ ಆಗಿ ಚುಚ್ತಿರುತ್ತೆ. ಮುಖ ಎಲ್ಲ ಮಂಕಾಗಿರುತ್ತೆ. ಯಾವುದ್ರ ಮೇಲೂ ಗಮನ ಇಲ್ಲದೆ ಸುಮ್ಮನೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾಳೆ. ನಾರ್ಮಲ್ ಆಗಿ ಉಸಿರಾಡೋಕ್ಕೂ ಆಗದೆ ಆ ಗೊಂದಲದಲ್ಲಿ ಅವಳಿಗವಳೆ ಅದೊಂದು ಕನಸಷ್ಟೇ ಅಂತ ಹೇಳ್ಕೊತಿರ್ತಾಳೆ. ಕನಸು ಅಂತ ಎಷ್ಟೇ ಅಂದ್ಕೊಂಡ್ರೂ ಅವಳ ಮನಸ್ಸು ಅದನ್ನು ನಂಬೋದಕ್ಕೆ ರೆಡಿ ಇರಲ್ಲ. ಸೈಡ್ ಟೇಬಲಿಂದ ಅವಳ ಮೊಬೈಲ್ ಎತ್ಕೋತಿದ್ದಂಗೆ ಮತ್ತೆ ಅವಳ ಕೈ ನಡುಗೋದಕ್ಕೆ ಶುರು ಆಗುತ್ತೆ. ಕಾಲ್ ಹಿಸ್ಟ್ರಿ ಓಪನ್ ಮಾಡ್ತಾಳೆ. ಶಾಕಲ್ಲೇ ಸ್ಕ್ರೀನ್ನ ನೋಡ್ತಿರ್ತಾಳೆ. ಮಧ್ಯರಾತ್ರಿ 3:00 ಆರ್ಯನ್ ನಂಬರಿಂದ ಕಾಲ್ ಬಂದಿರೋದು ನಿಜ. 26 ಸೆಕೆಂಡ್ ಕಾಲ್ ಡ್ಯೂರೇಷನ್ ಬೇರೆ ಇದೆ. ಆ ಕ್ಷಣ ಅವಳ ಹಾರ್ಟ್ ಬೀಟ್ ನಿಂತೋದಂಗಾಗುತ್ತೆ. ಇಲ್ಲ, ಇದು ಹೇಗೆ ಸಾಧ್ಯ ಅಂತ ಹೇಳ್ತಾ ಆ ಮೊಬೈಲ್ ಸ್ಕ್ರೀನ್ ಸುಳ್ಳು ಹೇಳ್ತಿರೋ ಹಾಗೆ ಪದೇ ಪದೇ ಕಾಲ್ ಡೀಟೇಲ್ಸ್ನ ಚೆಕ್ ಮಾಡ್ತಾಳೆ. ಆರ್ಯನ್ ಸತ್ತು ಎಷ್ಟೋ ತಿಂಗಳುಗಳಾಗಿದೆ, ಸಾಧ್ಯ ಇಲ್ಲ ಇದು ಅಂತ ಜೋರಾಗಿ ಉಸಿರಾಡೋಕ್ಕೆ ಶುರು ಮಾಡ್ತಾಳೆ. ಹಣೆ ಮೇಲೆ ಬೆವರಕ್ಕೆ ಶುರು ಆಗುತ್ತೆ. ಭಯದಿಂದ ಒಂದು ಕ್ಷಣನೂ ಯೋಚನೆ ಮಾಡದೆ ಮೀರಾಗೆ ಕಾಲ್ ಮಾಡ್ತಾಳೆ. ಮೀರಾ ಗುಣಕ್ತ ರಿಸೀವ್ ಮಾಡಿ, ಹಲೋ ಅನನ್ಯ, ಈಗ ಯಾಕೆ ಕಾಲ್ ಮಾಡ್ತಾ ಇದೆಯಾ? ಇನ್ನು ಬೆಳಗ್ಗೆ 4 ಗಂಟೆ ಕಣೆ. ಅನನ್ಯ. ಮೀರಾ, ಪ್ಲೀಸ್ ಕೇಳಿಸ್ಕೊ, ನಂಗೆ ಆರ್ಯನಿಂದ ಕಾಲ್ ಬಂದಿದೆ ಅನ್ನಿಸ್ತಿದೆ ಕಣೆ. ಅವನು ನನಗೆ ಕಾಲ್ ಮಾಡಿದ್ದ. ಅವನ ಹೆಸರು ನೋಡಿದೆ, ನಂಬರ್ ಕೂಡ ಅದೇನೆ. ಅದು ಮಧ್ಯರಾತ್ರಿ 3:00. ಮೀರಾ ತಕ್ಷಣ ಕನ್ಫ್ಯೂಷನಲ್ಲಿ ಎದ್ದು ಕೂತ್ಕೊಂಡು, ಏನು ಅನನ್ಯ, ನೀನು ಆರಾಮಾಗಿದ್ದೀಯಾ? ಅನನ್ಯ. ಹೇ, ಐ ಸ್ವೇರ್ ನಾನು ಇದೆಲ್ಲ ಇಮ್ಯಾಜಿನ್ ಮಾಡ್ಕೋತಿಲ್ಲ. ನಾನು ಅವನ ವಾಯ್ಸ್ ಕೇಳಿಸ್ಕೊಂಡೆ, ಆದರೆ ಅದು ನಾರ್ಮಲ್ ಆಗಿರಲಿಲ್ಲ. ಅವನೇನೋ ಕಷ್ಟದಲ್ಲಿ ಮಾತಾಡಿದ ಥರ ಇತ್ತು. ಮೀರಾ. ಅನನ್ಯ, ಸಾಕು ನಿಲ್ಲಿಸು. ಹೆದರಿಸ್ತಾ ಇದೆಯಾ ನಿನ್ನನ್ನು? ಒಬ್ಬಳೇ ಇದೆಯಾ ನೀನು? ಅನನ್ಯ. ಹೌದು. ಮತ್ತೆ ಮೀರಾ, ಇದು ಕನಸಲ್ಲ, ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ ಅನ್ನಿಸ್ತಿದೆ. ಮೀರಾ ಭಯದಿಂದ, ಅನನ್ಯ ಪ್ಲೀಸ್ ಅವ್ನ ನಂಬರ್ ಡಿಲೀಟ್ ಮಾಡೆ, ಬ್ಲಾಕ್ ಮಾಡಿಬಿಡೆ. ಇದೇನೋ ನ್ಯಾಚುರಲ್ ಅಂತ ಅನ್ನಿಸ್ತಿಲ್ಲ ನನಗೆ. ನೀನು ಇನ್ನೂ ಅವನ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದೀಯಾ. ಅವನ್ನ ಹೋಗೋದಕ್ಕೆ ಬಿಡಬೇಕು ನೀನು. ಅನನ್ಯ, ನಿನಗಿದು ಅರ್ಥ ಆಗಲ್ಲ ಬಿಡು ಅಂತ ಕಾಲ್ ಕಟ್ ಮಾಡಿಬಿಡ್ತಾಳೆ. ಅವಳ ಮೊಬೈಲಲ್ಲಿ ರೀಸೆಂಟ್ ಕಾಲ್ಸ್ಗೆ ಹೋಗಿ ಆರ್ಯನ್ ಹೆಸರನ್ನು ಸುಮ್ಮನೆ ನೋಡ್ತಾನೇ ಇರ್ತಾಳೆ. ಡಿಲೀಟ್ ಮಾಡಿಬಿಡ್ಲಾ ಅಂತ ಡಿಲೀಟ್ ಕಾಂಟ್ಯಾಕ್ಟ್ ಬಟನ್ ಪ್ರೆಸ್ ಮಾಡೋಕ್ಕೆ ಹೋಗ್ತಾಳೆ. ಆದರೆ ಅವಳ ಕೈಲಿ ಮಾಡೋಕ್ಕಾಗಲ್ಲ. ಅವಳ ಮನಸ್ಸು ಒಪ್ತಿರ್ಲಿಲ್ಲ. ಕಣ್ಣು ತುಂಬ ಕಣ್ಣೀರು ತುಂಬೋಗುತ್ತೆ. ಬೆಳಗಿನ ಜಾವ ಆಗಿದ್ರೂ ಇನ್ನೂ ಬೆಳಕಾಗಿರಲ್ಲ. ಆ ಕತ್ಲು ತುಂಬಿರೋ ರೂಮಲ್ಲೇ ಅನನ್ಯ ಬೆಡ್ ಮೇಲೆ ನಿದ್ದೆ ಮಾಡದೆ ಮಲಗಿರ್ತಾಳೆ. ಯಾವುದೇ ಕಡೆ ನೆರಳು ನೋಡಿದ್ರೂ ಏನೋ ಭಯ ಆಗ್ತಿರುತ್ತೆ.
ಹಾರ್ಟ್ ಬೀಟ್ ತುಂಬ ಜೋರಾಗಿ ಹೊಡ್ಕೋತಿರುತ್ತೆ. ಬೆಡ್ಶೀಟ್ನ ಎತ್ಕೊಂಡು ಅವಳ ಸುತ್ತ ಗಟ್ಟಿಯಾಗಿ ಸುತ್ಕೊಬಿಡ್ತಾಳೆ. ಸಾಂಗ್ ಕೇಳಿ ಶಾಕ್ ಆಗುತ್ತೆ. ಅದು ಆರ್ಯನ್ ಫೇವ್ರೆಟ್ ಸಾಂಗ್. ಅವರಿಬ್ಬರು ಒಟ್ಟಿಗೆ ಇದ್ದಾಗ ಅವಳಿಗೋಸ್ಕರ ಪದೇ ಪದೇ ಹಾಕ್ತಿದ್ದಂಥ ಸಾಂಗ್. ಅದು ಅವಳ ಲಿವಿಂಗ್ ರೂಮ್ ಸ್ಪೀಕರಿಂದ ಬರ್ತಿರುತ್ತೆ. ಆದರೆ ಸ್ಪೀಕರ್ ಸ್ವಿಚ್ ಬೋರ್ಡ್ಗೆ ಕನೆಕ್ಟೇ ಆಗಿರಲ್ಲ. ಅನನ್ಯ ನಿಧಾನವಾಗಿ ಬೆಡ್ ಮೇಲಿಂದ ಎದ್ದು ಆ ತಣ್ಣಗಿರೋ ನೆಲದ ಮೇಲೆ ಭಯದಲ್ಲೇ ಒಂದೊಂದು ಹೆಜ್ಜೆನ ಇಡ್ತಾ ಸ್ಪೀಕರ್ ಹತ್ರ ಹೋಗ್ತಾಳೆ. ಸ್ಪೀಕರ್ ಆನ್ ಆಗಿ ಲೈಟ್ ಗ್ಲೋ ಆಗ್ತಿರುತ್ತೆ. ಆದರೆ ಅದ್ರ ವಯರ್ ಮಾತ್ರ ಕನೆಕ್ಟೇ ಆಗದೆ ಫ್ಲೋರ್ ಮೇಲೆ ಬಿದ್ದಿರುತ್ತೆ. ಅವಳದ್ರ ಹತ್ರ ಹೋದ್ಮೇಲೆ ಮ್ಯೂಸಿಕ್ ನಿಧಾನಕ್ಕೆ ನಿಂತೋಗುತ್ತೆ. ದಿಟ್ಟೋಸ್ರನ್ನ ಬಿಡ್ತಾಳೆ. ಅಡುಗೆ ಮನೆ ಲೈಟ್ ಆನ್ ಆಗಿ ಆಫ್ ಆಗುತ್ತೆ. ಗಾಬರಿಯಿಂದ ತಿರುಗಿ ನೋಡ್ತಾಳೆ. ಲೈಟ್ ಮತ್ತೆ ಆನ್ ಆಗಿ ಆಫ್ ಆಗುತ್ತೆ. ಸಡನ್ನಾಗಿ ಅವಳ ಸುತ್ತ ವಿಚಿತ್ರವಾಗಿ ಥಂಡಿ ಆಗುತ್ತೆ. ಬಾತ್ರೂಮ್ಗೆ ಓಡೋಗಿ ಅವಳ ಮುಖಕ್ಕೆ ಬಿಸಿನೀರನ್ನು ಎರಚಿ ತಲೆ ಎತ್ತಿ ನೋಡಿದ್ರೆ ಮಿರರ್ ಮೇಲೆ ನಾನು ಹೋಗಿಲ್ಲ ಅಂತ ಆ ಬಿಸಿನೀರಿನ ಹಬೆಯಲ್ಲೇ ಯಾರೋ ಬರ್ತಿರ್ತಾರೆ. ಅವಳು ಉಸಿರು ಬಿಗಿಯಾಗಿ ಹಿಡ್ದಂಗೆ ಆಗುತ್ತೆ. ಒಂದು ಹೆಜ್ಜೆ ಹಿಂದೆ ಇಡ್ತಾಳೆ. ಅವಳ ಕಣ್ಣಲ್ಲಿ ಮತ್ತೆ ಕಣ್ಣೀರು ತುಂಬೋಗುತ್ತೆ. ಆದರೆ ಈ ಸಲ ಭಯದಿಂದ ತುಂಬಿರುತ್ತೆ. ಇದು ಯಾವುದೋ ಇಮ್ಯಾಜಿನೇಷನ್ ಅಲ್ಲ, ಹುಚ್ಚಾಟ ಅಲ್ಲ, ಅವನ ಕಡೆಯಿಂದ ಬಂದಂಥ ವಾರ್ನಿಂಗ್. ಅವಳ ಕಂಪನಿ ಕಡೆಯಿಂದ ಅನನ್ಯಾಗೆ ಮೆಸೇಜ್ ಬರುತ್ತೆ. ಇಂಪಾರ್ಟೆಂಟ್ ಮೀಟಿಂಗ್ನ ಬೆಳಗ್ಗೆ ಬೇಗನೆ ಇಟ್ಕೊಂಡಿರ್ತಾರೆ. ಅವಳು ಹೋಗಲೇಬೇಕಾಗತ್ತೆ. ಬೇಗ ರೆಡಿಯಾಗಿ ಕ್ಯಾಬ್ ಬುಕ್ ಮಾಡ್ತಾಳೆ. ಮತ್ತೆ ಫೋನ್ ರಿಂಗ್ ಆಗುತ್ತೆ. ರಿಸೀವ್ ಮಾಡ್ತಾಳೆ. ಈ ಸಲ ವಾಯ್ಸ್ ಇನ್ನೂ ಸ್ಟ್ರೆಸ್ ಆಗಿರುತ್ತೆ. ಆ ಕ್ಯಾಬ್ ಒಳಗೆ ಹೋಗ್ಬೇಡ, ಅವನೇ ಇವನು, ಕಾಣಿಸೋ ಅಷ್ಟು ಒಳ್ಳೆಯವನಲ್ಲ ಅವನು ಅಂತ ಹೇಳಿ ಕಟ್ ಆಗುತ್ತೆ. ಮೊಬೈಲ್ ಸ್ಕ್ರೀನ್ ನೋಡ್ತಾಳೆ. ಅವಳಿಗೆ ಅದೇ ನಂಬರಿಂದ ಮೆಸೇಜ್ ಬರುತ್ತೆ. ಡ್ರೈವರ್ ರಮೇಶ್, ಕ್ಯಾಬ್ ನಂಬರ್. ಈ ಕಡೆ ಅವಳು ಬುಕ್ ಮಾಡಿರೋ ಕ್ಯಾಬ್ ಡೀಟೇಲ್ಸ್ ಕೂಡ ಅದೇ ಆಗಿರುತ್ತೆ. ಟೆನ್ಷನ್ ಆಗಿ ಅವಳ ಕೈ ನಡ್ಕೋದಕ್ಕೆ ಶುರು ಆಗುತ್ತೆ. ಆರ್ಯನ್ ಕಡೆಯಿಂದ ಬಂದಿದ್ದ ವಾರ್ನಿಂಗ್ ಏನು ಅಂತ ಅವಳಿಗೆ ಇವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಆ ಡ್ರೈವರ್, ಅವನ ಬಗ್ಗೆನೇ ಆರ್ಯನ್ ಹೇಳ್ತಿದ್ದಿದ್ದು. ಅವಳ ಹಾರ್ಟ್ ಬೀಟ್ ತುಂಬ ಜೋರಾಗಿ ಹೊಡ್ಕೊಳಕ್ಕೆ ಶುರು ಮಾಡುತ್ತೆ. ಆ ಕ್ಯಾಬ್ ನಂಬರ್, ಆ ಡ್ರೈವರ್ ಹೆಸರು ಮುಂಚೆನೇ ಕೇಳಿಸ್ಕೊಂಡಿರ್ತಾಳೆ. ಅದನ್ನು ಹಳೇದೆಲ್ಲ ಮತ್ತೆ ನೆನಪಿಗೆ ಬರುತ್ತೆ. ಅದೇ ಕ್ಯಾಬಲ್ಲಿ ಆರ್ಯನ್ ಹಿಂದೆ ಸೀಟಲ್ಲಿ ಕೂತ್ಕೊಂಡಿರ್ತಾನೆ. ರಾತ್ರಿ ಲೇಟ್ ಆಗಿರುತ್ತೆ. ಅವನು ಟೆನ್ಷನಲ್ಲಿ ಅನನ್ಯಾಗೆ ಮೆಸೇಜ್ ಮಾಡಿರ್ತಾನೆ. ಈ ಡ್ರೈವರ್ ನೋಡ್ತಿದ್ರೆ ಏನೋ ವಿಚಿತ್ರ ಅನ್ನಿಸ್ತಿದೆ. ಸ್ವಲ್ಪ ಭಯನೂ ಆಗ್ತಿದೆ. ಇಲ್ಲೇನೋ ಮಿಸ್ ಆಗ್ತಿದೆ. ಈ ರೈಡ್ ಮುಗಿದ್ಮೇಲೆ ಫಸ್ಟು ಇವನ್ನ ರಿಪೋರ್ಟ್ ಮಾಡ್ತೀನಿ. ಇದೇ ಅವನ ಕಡೆಯಿಂದ ಅನನ್ಯಾಗೆ ಬಂದಿದ್ದಂಥ ಕೊನೇ ಮೆಸೇಜ್. ಅನನ್ಯ ಅದೇ ಶಾಕಲ್ಲೇ ಅಳಕ್ಕೆ ಶುರು ಮಾಡ್ತಾಳೆ. ಅದೇ ರಾತ್ರಿ ಆರ್ಯನ್ನ ಅವಳು ಕಳ್ಕೊಂಡಿದ್ದಿದ್ದು. ನಿಜ ಏನು ಅಂತ ಇವಾಗ ಈಚೆ ಬರ್ತಿದೆ. ಮುಂದೆ ಆಗೋದು ಅವಳ ಇಮ್ಯಾಜಿನೇಷನ್ಗಿಂತ ಭಯಾನಕವಾಗಿದೆ. ತಕ್ಷಣ ಕ್ಯಾಬ್ನ ಕ್ಯಾನ್ಸಲ್ ಮಾಡ್ತಾಳೆ. ಆರ್ಯನ್ ಸತ್ತಿದ್ದು ಆಕ್ಸಿಡೆಂಟಿಂದ ಅಲ್ಲ ಅನ್ನೋದು ಗಮನಕ್ಕೆ ಬಂದು ಮೀರಾಗೆ ಕಾಲ್ ಮಾಡ್ತಾಳೆ. ಮೀರಾ, ಪ್ಲೀಸ್ ನನಗೆ ಹೆಲ್ಪ್ ಬೇಕು. ನಾನೊಬ್ಳಿಗೆ ಇದೆಲ್ಲ ಫೇಸ್ ಮಾಡೋಕ್ಕಾಗ್ತಿಲ್ಲ, ಪ್ಲೀಸ್ ಬಾ ಅಂತ ಕರೀತಾಳೆ. ಗೈಸ್, ಇಫ್ ದಿಸ್ ಸ್ಟೋರಿ ಇಸ್ ಗಿವಿಂಗ್ ಯು ಗೂಸ್ ಬಂಪ್ಸ್, ದೆನ್ ಕಮ್ ಆನ್, ಬೇಗ ಕತೆ ಒಂದು ಹೇಳುವೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಮೀರಾ ಅವಳ ಕಾರಲ್ಲಿ ಬಂದು ಅನನ್ಯನ ಪಿಕ್ ಮಾಡ್ತಾಳೆ. ಟೆನ್ಷನ್ ಆಗ್ತಿದ್ರು ಕೂಡ ಕಾಮಾಗಿರಕ್ಕೆ ಟ್ರೈ ಮಾಡಿ, ಅನನ್ಯ ಇಲ್ಲಿ ಕೇಳು, ನನ್ನ ತಪ್ಪಾಗಿ ತಿಳ್ಕೊಬೇಡ, ಆದರೆ ನನಗೆ ಗೊತ್ತಿರೋರೊಬ್ರು ಡಾಕ್ಟರ್ ಇದ್ದಾರೆ. ನೀನು ಅವ್ರನ್ನ ಮೀಟ್ ಮಾಡಲೇಬೇಕು. ಅವ್ರು ನಾರ್ಮಲ್ ಡಾಕ್ಟರ್ ಅಲ್ಲ. ಇಲ್ಲೇನಾಗ್ತಿದೆ, ನಿನಗೇನಾಗ್ತಿದೆ ಎಲ್ಲ ನನಗಂತೂ ಗೊತ್ತಾಗ್ತಿಲ್ಲ. ಅವ್ರಿಗೆ ಅರ್ಥ ಆಗ್ಬೋದು. ಬಾ ಹೋಗೋಣ ಅಂತ ಡಾಕ್ಟರ್ ವಿನಯ್ ರಾವ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಅವ್ರ ಆಫೀಸ್ ಒಳಗೆ ಶೆಲ್ಫ್ ತುಂಬ ಬುಕ್ಸ್ ಇರುತ್ತೆ. ಗೋಡೆ ಮೇಲೆಲ್ಲ ವಿಚಿತ್ರವಾಗಿರೋ ಸಿಂಬಲ್ಸ್ ಇರುತ್ತೆ. ಬೆಳಗ್ಗೆ ಆಗಿದ್ರು ಕೂಡ ಅವ್ರ ಟೇಬಲ್ ಮೇಲೆ ಒಂದು ಕ್ಯಾಂಡಲ್ ಹಚ್ಚಿ ಇಟ್ಟಿರ್ತಾರೆ. ಇದೆಲ್ಲ ನೋಡಿದ ಅನನ್ಯಾಗೆ, ಇದ್ಯಾವ ಜಾಗ, ಈ ಮೀರಾ ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದಾಳೆ ನನ್ನ, ಮೊದಲೇ ಭಯದಲ್ಲಿದ್ದೀನಿ ನಾನು ಅಂತ ಅನ್ಕೋತಿರುವಾಗಲೇ ಡಾಕ್ಟರ್ ವಿನಯ್ ಸಮಾಧಾನವಾಗಿ ಕೂತ್ಕೊಳ್ಳಿ, ಏನಾಯ್ತು, ಏನೇ ಇದ್ರು ಎಲ್ಲ ಹೇಳ್ಕೊಳ್ಳಿ ಅಂತ ಅನನ್ಯನ ಕೇಳ್ತಾರೆ. ಅನನ್ಯಾಗೆ ಸ್ವಲ್ಪ ಧೈರ್ಯ ಬಂದು ರಾತ್ರಿ ನಡೆದಿದ್ ಎಲ್ಲ ಹೇಳ್ತಾಳೆ. ಡಾಕ್ಟರ್ ಕೂಡ ಪ್ರತಿಯೊಂದನ್ನು ಗಮನ ಕೊಟ್ಟು ಕೇಳಿಸ್ಕೊಂಡು, ಈ ಮಧ್ಯರಾತ್ರಿ 3:30 ಅನ್ನೋದಿದೆಯಲ್ಲ, ಇದು ಜಸ್ಟ್ ನಾರ್ಮಲ್ ಅಲ್ಲ, ಇದು ಮಾಟ ಮಂತ್ರ ಮಾಡೋ ಅಂಥ ಸಮಯ. ಇಂಥ ಸಮಯದಲ್ಲಿ
ಲೈಫ್ ಆ್ಯಂಡ್ ಡೆತ್ ನಡುವೆ ಇರೋ ಅಂತರ ತುಂಬ ವೀಕ್ ಆಗಿರುತ್ತೆ. ಈ ಟೈಮಲ್ಲಿ ನೀವು ಮದುವೆ ಆಗಬೇಕಾಗಿದ್ದ ಹುಡುಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ಹೆದರಬೇಡಿ, ಅವರು ನಿಮಗೆ ಏನೂ ತೊಂದರೆ ಕೊಡೋಕ್ಕೆ ಬಂದಿಲ್ಲ. ಅನನ್ಯ: ಹಾಗಿದ್ರೆ ವಾರ್ನಿಂಗ್ ಥರ ಮೆಸೇಜ್ ಕೊಡ್ತಿರೋದು ಯಾಕೆ? ಅವನು ಯಾಕೆ ನನಗೆ ಆ ಡ್ರೈವರ್ ಹೆಸರನ್ನ ಮತ್ತೆ ತೋರಿಸ್ತಿದ್ದಾನೆ ಡಾಕ್ಟರ್ ವಿನಯ್: ಯಾರಿಗೂ ಗೊತ್ತಿಲ್ಲದೆ ಇರೋದು ಅವ್ರಿಗೆ ಗೊತ್ತಿದೆ. ಅವರು ಬದುಕಿದ್ದಾಗ ಮೇ ಬಿ ಅವ್ರನ್ನ ಯಾರೂ ನಂಬಿಲ್ಲ ಅನಿಸುತ್ತೆ, ಅದಕ್ಕೆ ಹೀಗೆ ಮಾಡ್ತಿರ್ಬೋದು. ಇಲ್ಲಿ ಏನೋ ತೊಂದರೆ ಆಗುತ್ತೆ ಅಂತ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವರಿಂದ ತಪ್ಸೋಕ್ಕಾಗಿಲ್ಲ, ಆದರೆ ಇವಾಗ ನಿಮ್ಮಿಂದ ಆಗ್ಬೋದು, ಅದಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದಾರೆ ಅಂತ ಅನನ್ಯಾಗೆ ಅರ್ಥ ಮಾಡಿಸ್ತಾರೆ. ಮೀರಾ ಇದರಿಂದ ಅನನ್ಯಾಗೆ ಸ್ವಲ್ಪ ಸಮಾಧಾನ ಆಗಿರ್ಬೋದು ಅಂತ ಅಂದ್ಕೊಂಡು ಅವಳನ್ನ ಮನೆಗೆ ಡ್ರಾಪ್ ಮಾಡಿ ಹೊರಡ್ತಾಳೆ. ಆದರೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅನನ್ಯ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಭಯ, ಟೆನ್ಷನ್, ಕನ್ಫ್ಯೂಷನ್ ಎಲ್ಲ ಆಗ್ತಿದ್ರು ಏನೋ ಒಂದು ಹೋಪ್ ಇಟ್ಕೊಂಡು ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ ಕೂತ್ಕೋತಾಳೆ. ಆಗಿರೋದು ಎಲ್ಲ ಹೇಳ್ತಾಳೆ. ಆ ಕಾಲ್ಸ್, ಆ ಹೆಸರು, ಆ ನಂಬರ್, ಆ ಡ್ರೈವರ್, ಆರ್ಯನ್ ಮೆಸೇಜಸ್ ಎಲ್ಲದ್ರ ಬಗ್ಗೆನೂ ಹೇಳ್ತಾಳೆ. ಇನ್ಸ್ಪೆಕ್ಟರ್ ಜೋರಾಗಿ ನಗ್ತಾರೆ. ಸರ್ಕ್ಯಾಸ್ಟಿಕ್ ಆಗಿ ಅವಳ ಹತ್ರ, ಇದೇನ್ ನಿನ್ ಲೈಫಾ ಇಲ್ಲ ನೆಟ್ಫ್ಲಿಕ್ಸಾ? ಯಾವುದೋ ಫಿಲಮ್ ಸ್ಟೋರಿ ಹೇಳ್ತಿದ್ಯಲ್ಲಮ್ಮ, ಈಗ ನೀನು ಹೇಳ್ತಿರೋದು ಕೇಳಿದ್ರೆ ಸತ್ತೋಗಿರೋ ನಿನ್ನ ಬಾಯ್ ಫ್ರೆಂಡು ಸ್ಮಶಾನದಿಂದ ನಿನಗೆ ಯಾವುದ್ರ ಬಗ್ಗೆನೋ ವಾರ್ನಿಂಗ್ ಕೊಡ್ತಿದ್ದಾನೆ ಅಂತ ಅನ್ಕೋಬೇಕಾ ಅಂತ ಹೇಳಿ ಮತ್ತೆ ನಗ್ತಾರೆ. ಅನನ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು, ಪ್ಲೀಸ್ ಸರ್, ಒಂದ್ಸಲ ಆ ನಂಬರ್ನ ಟ್ರೇಸ್ ಮಾಡಿ, ಆ ಡ್ರೈವರ್ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಇಲ್ಲ ನನ್ನ ಆರ್ಯನ್ಗೆ ಆಗಿರೋದು ಬೇರೆ ಯಾರಿಗೋ ಮತ್ತೆ ಆಗುತ್ತೆ ಅಂತ ಕೇಳ್ಕೊತಾಳೆ. ಇನ್ಸ್ಪೆಕ್ಟರ್: ದೆವ್ವಾನೇ ಸ್ವತಃ ಬಂದು ಇಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟು FIR ಹಾಕೋವರೆಗೂ ನಾನಂತೂ ನಿನಗೆ ಹೆಲ್ಪ್ ಮಾಡಲ್ಲ ಅಂತ ಅವಳು ಕಂಪ್ಲೇಂಟ್ ಬರ್ತಿರೋ ಫೈಲ್ನ ಎಸೆದ್ಬಿಡ್ತಾರೆ. ಅವಳನ್ನು ನೋಡಿ ನಕ್ಕಿದ್ರು, ಜೋಕ್ ಮಾಡಿದ್ರು, ಇಗ್ನೋರ್ ಮಾಡಿದ್ರು. ಆದರೆ ಈ ಸತ್ಯಕ್ಕೆ ಒಂದು ಕೆಟ್ಟು ಹಠ ಇದೆ. ಇಗ್ನೋರ್ ಮಾಡಿದ ತಕ್ಷಣ ಸತ್ಯ ಮಾಯ ಆಗಲ್ಲ, ಈಚೆಗೆ ಬರಲೇಬೇಕು ಅಂತ ಇನ್ನೂ ಜೋರಾಗಿ ಹೋರಾಡುತ್ತೆ. ಅಷ್ಟೆಲ್ಲ ಆದಮೇಲೆ ರಾತ್ರಿ ರೂಮಲ್ಲಿ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾಳೆ. ಅವಳನ್ನ ಯಾರೂ ನಂಬಲ್ಲ ಅನ್ನೋದು ಅರ್ಥ ಮಾಡ್ಕೋತಾಳೆ. ಪೊಲೀಸ್ ಅವರಾಗಲಿ ಬೇರೆ ಯಾರಾದರೂ ಆಗಲಿ ಇಡೀ ಜಗತ್ತೇ ಅವಳನ್ನ ನಂಬಲ್ಲ ಅಂತ, ಅವಳ ಲೈಫೇ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಎಲ್ಲ ಪ್ರೂಫ್ನ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅವಳು ಡ್ರಾಯರ್ ಓಪನ್ ಮಾಡ್ತಾಳೆ, ಒಂದು ಚಿಕ್ಕ ರೆಕಾರ್ಡರ್ ಎತ್ಕೋತಾಳೆ. ಆನ್ ಮಾಡಿ ಆ ಮೈಕ್ಗೆ ಎಲ್ಲ ಕರೆಕ್ಟಾಗಿ ಕೇಳಿಸೋ ಥರ ಜಿಪ್ ಹತ್ರನೇ ಇಟ್ಟು ಮುಚ್ಚಿಡ್ತಾಳೆ. ಒಂದು ನೋಟ್ಬುಕ್ ಎತ್ಕೊಂಡು ಪೇಪರ್ ಹರಿದು, ಮೀರಾ, ನಾನೇನಾದರೂ ವಾಪಸ್ ಬಂದಿಲ್ಲ ಅಂದರೆ ನೋಡು, ಡೀಟೇಲ್ಸ್ ಎಲ್ಲ ಬರೀತಿದ್ದೀನಿ. ಡ್ರೈವರ್ ನೇಮ್ ಇದು, ಕ್ಯಾಬ್ ನಂಬರ್ ಇದು, ಆರ್ಯನ್ ಕೊನೆಯದಾಗಿ ಅವನ ಜೊತೆನೇ ಇದ್ದಿದ್ದು. ಪ್ಲೀಸ್ ಇದೆಲ್ಲ ನನ್ನ ಜೊತೆನೇ ಕೊನೆ ಆಗೋ ಹಾಗೆ ಮಾಡಬೇಡ, ಎಲ್ಲ ನಿನ್ನ ಕೈಯಲ್ಲೇ ಇರುತ್ತೆ ಅಂತ ನಿಧಾನಕ್ಕೆ ಬರೀತಾಳೆ. ಅವಳ ಕಣ್ಣೀರು ಹನಿ ಪೇಪರ್ ಮೇಲೆ ಬೀಳುತ್ತೆ. ಮೀರಾ ಏನಾದರೂ ಹುಡ್ಕೊಂಡು ಬಂದರೆ ಫಸ್ಟ್ ಅವಳಿಗೆ ಇದೇ ಕಾಣಿಸ್ಬೇಕು ಅಂತ ಅದನ್ನು ಫೋಲ್ಡ್ ಮಾಡಿ ಟೇಬಲ್ ಮೇಲೆ ಇಟ್ಟು ಅದ್ರ ಮೇಲೆ ಒಂದು ಭಾರವಾಗಿರೋ ವಸ್ತುನ ಇಡ್ತಾಳೆ. ಮೊಬೈಲ್ ಎತ್ಕೊಂಡು ಪೇಪರ್ ಮೇಲೆ ಬರೆದಿರೋದನ್ನೇ ವಾಯ್ಸ್ ರೆಕಾರ್ಡ್ ಮಾಡಿ ಆ ಆಡಿಯೋ ಫೈಲ್ನ ಇಮೇಲ್ಗೆ ಅಟ್ಯಾಚ್ ಮಾಡ್ತಾಳೆ. ಇನ್ ಕೇಸ್ ಐ ಡೋಂಟ್ ಕಮ್ ಬ್ಯಾಕ್ ಅಂತ ಸಬ್ಜೆಕ್ಟ್ ಹಾಕಿ 2 hours ಆದಮೇಲೆ ಸೆಂಡ್ ಆಗೋ ಥರ ಶೆಡ್ಯೂಲ್ ಮಾಡಿ ಇರ್ತಾಳೆ. ತುಂಬ ಧೈರ್ಯ ಮಾಡಿ ಅವಳು ಪರ್ಸ್ ಎತ್ಕೊಂಡು ಲಾಸ್ಟ್ ಒಂದು ಸಲ ಅವಳ ಅಪಾರ್ಟ್ಮೆಂಟ್, ಆ ಮಿರರ್, ಮೆಸೇಜ್ ಬರ್ತಿರೋ ಪೇಪರ್, ಆ ಕತ್ಲು, ಆ ನಿಶಬ್ದ ಎಲ್ಲ ನೋಡಿ ಡೋರ್ ಓಪನ್ ಮಾಡ್ತಾಳೆ. ಗಾಳಿ ತಣ್ಣಗೆ ಬೀಸ್ತಿರುತ್ತೆ. ಈಚೆ ಬಂದು ಡೋರ್ನ ಲಾಕ್ ಮಾಡ್ತಾಳೆ. ಮುಂದೆ ಏನಾಗ್ಬೋದು ಅನ್ನೋದು ಅವಳಿಗೆ ಏನೂ ಗೊತ್ತಿರಲಿಲ್ಲ. ಆದರೆ ಅವಳು ಇನ್ಯಾವುದರಿಂದನೂ ತಪ್ಪಿಸ್ಕೊಂಡು ಓಡೋಕ್ಕೆ ರೆಡಿ ಇರಲಿಲ್ಲ. ಸತ್ಯದ ಕಡೆ ಅವಳು ಪಯಣ ಶುರು ಮಾಡಿರ್ತಾಳೆ. ಅದೇ ಮಧ್ಯರಾತ್ರಿ ಅಪಾರ್ಟ್ಮೆಂಟಿಂದ ಅನನ್ಯ ಈಚೆ ಕಾಲಿಡ್ತಾಳೆ. ಇಡೀ ಪ್ರಪಂಚನೇ ನಿಶಬ್ದವಾಗಿರುತ್ತೆ. ತಣ್ಣಗೆ ಬೀಸ್ತಿರೋ ಗಾಳಿ ಬಿಟ್ಟು ಬೇರೆ ಯಾವ ಶಬ್ದನೂ ಇರಲ್ಲ. ಕ್ಯಾಬ್ ಬುಕ್ ಮಾಡ್ತಾಳೆ. ಅದೇ ಹೆಸರು, ಅದೇ ನಂಬರ್ ಪ್ಲೇಟ್, ಅದೇ ಕ್ಯಾಬ್ ಬಂದು ಅವಳ ಮುಂದೆ ನಿಲ್ಲುತ್ತೆ. ವಿಂಡೋನ ಕೆಳಗಿಳಿಸಿ ಒಂದು ವಿಯರ್ಡ್ ಆಗಿರೋ ಸ್ಮೈಲ್ ಕೊಟ್ಟು, ಬನ್ನಿ ಮೇಡಮ್ ಅಂತ ಡ್ರೈವರ್ ಅನನ್ಯನ ಕರೀತಾನೆ. ಅವಳಿಗೆ ಸ್ವಲ್ಪ ಮುಜುಗರ ಆಗುತ್ತೆ. ಡೋರ್ ಓಪನ್ ಮಾಡಿ ಒಳಗೆ ಕೂತ್ಕೋತಾಳೆ. ಸೀಟ್ ತುಂಬ ಅಂದರೆ ತುಂಬ ಕೋಲ್ಡ್ ಆಗಿರುತ್ತೆ. ಸ್ವಲ್ಪ ಬೆಚ್ಚಗಾಗಲಿ ಅಂತ ಅವಳು 2 ಕೈಯಿಂದ ಬಾಡಿನ ಸ್ವಲ್ಪ ರಬ್ ಮಾಡ್ಕೋತಾಳೆ. ಆದರೆ ಏನೂ ಅನಿಸಲ್ಲ. ಕ್ಯಾಬ್ನ 4 ವಿಂಡೋ ಕ್ಲೋಸ್ ಆಗಿ ಫಾಗ್ ತುಂಬೋಗುತ್ತೆ. ಮೊಬೈಲ್ ಎತ್ಕೊಂಡು ನೋಡ್ತಾಳೆ.
3:26 AM ಇಂದ 3:27ಗೆ ಟೈಮ್ ಶಿಫ್ಟ್ ಆಗುತ್ತೆ. ಡ್ರೈವರ್ ಕಡೆಯಿಂದ ಯಾವುದು ಮಾತಿರಲ್ಲ. ಅವ್ನು ಹೋಗ್ತಿರೋ ರೂಟ್ನ ಮೊಬೈಲಲ್ಲಿ ಚೆಕ್ ಮಾಡ್ಕೊಂಡು ನೋಡ್ತಿರ್ತಾಳೆ. ಪ್ರತಿ ಒಂದು ಟರ್ನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾಳೆ. ಫಸ್ಟ್ ಲೆಫ್ಟ್, ಆಮೇಲೆ ರೈಟ್, ಆಮೇಲೆ ಹೋಗ್ತಿರೋ ರೂಟೇ ಚೇಂಜ್ ಆಗಿಬಿಡುತ್ತೆ. ಸಿಟಿಯಿಂದ ದೂರದ ದಾರಿ ಕಡೆ ಕ್ಯಾಬ್ ತಿರುಗಿರುತ್ತೆ. ಹೋಗ್ತಾ ಹೋಗ್ತಾ ರೋಡ್ ಚಿಕ್ಕದಾಗ್ತಿರುತ್ತೆ. ಸ್ಟ್ರೀಟ್ ಲೈಟ್ಸ್ ಕಮ್ಮಿ ಆಗ್ತಿರುತ್ತೆ. ಎರಡೂ ಕಡೆ ಬರೀ ಮರಗಳೇ ಇರುತ್ತೆ. ಅನನ್ಯ ಭಯದಿಂದ, ಎಕ್ಸ್ಕ್ಯೂಸ್ ಮೀ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಾವು ಹೋಗಬೇಕಾಗಿರೋ ರೂಟ್ ಇದಲ್ಲ ಅಂತ ಕೇಳ್ತಾರೆ. ಡ್ರೈವರ್, ನಿನ್ನ ಬಾಯ್ ಫ್ರೆಂಡ್ ಕೂಡ ಇದನ್ನೇ ಹೇಳ್ತಿದ್ದ. ಕ್ಯೂರಿಯಸ್ ಫೆಲೋ, ಜಾಸ್ತಿ ಪ್ರಶ್ನೆ ಕೇಳಿ ತಲೆ ತಿಂತಿದ್ದ ಅಂತ ಹೇಳ್ತಾನೆ. ಅವಳಿಗೆ ಶಾಕ್ ಆಗಿ ತಲೆ ಎತ್ತಿ ಅವನ್ನ ನೋಡ್ತಾಳೆ. ನಿಮಗೆ ಆರ್ಯನ್ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾಳೆ. ಡ್ರೈವರ್ ಏನು ಮಾತಾಡಲ್ಲ. ಹಿಂದೆ ತಿರುಗಿ ಒಂದು ಸ್ಮೈಲ್ ಕೊಡ್ತಾನೆ. ಅಷ್ಟೇ. ಅವಳಿಗೆ ಬೇರೆ ಇನ್ಯಾವ ಪ್ರೂಫ್ ಕೂಡ ಬೇಕಾಗಿರಲಿಲ್ಲ. ಅವನೇ ಇವನು ಅನ್ನೋದು ಕನ್ಫರ್ಮ್ ಆಗಿ ಪರ್ಸ್ ಒಳಗೆ ನಿಧಾನಕ್ಕೆ ಕೈ ಹಾಕಿ ರೆಕಾರ್ಡರ್ ಇನ್ನೂ ಆನ್ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಕಾರ್ ಸ್ಪೀಡ್ನ ತುಂಬ ಜಾಸ್ತಿ ಮಾಡಿರ್ತಾನೆ ರಮೇಶ್. ಹ್ಯಾಂಡಲ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ಇಂಜಿನ್ ಶಬ್ದ ಜೋರಾಗಿ ಕೇಳಿಸುತ್ತೆ. ಡ್ರೈವರ್ ನೋಡ್ತಾಳೆ, ಸ್ಮೈಲ್ ಮಾಡಿಕೊಂಡೇ ಇರ್ತಾನೆ. ಆದರೆ ಕಾರ್ ಸ್ಪೀಡ್ ಮಾತ್ರ ಜಾಸ್ತಿ ಆಗ್ತಾನೆ ಇರುತ್ತೆ. ನಿಲ್ಲಿಸಿ, ಕಾರ್ ನಿಲ್ಲಿಸಿ ಅಂತ ಜೋರಾಗಿ ಕಿರಿಚ್ತಾಳೆ. ಅವ್ನು ಕೇರ್ ಮಾಡಲ್ಲ. ಆರ್ಯನ್ಗೆ ಆಕ್ಸಿಡೆಂಟ್ ಆಗಿದ್ದು ಅದೇ ಸ್ಪಾಟಲ್ಲೇ ಕಾರ್ ಟರ್ನ್ ತಗೊಳುತ್ತೆ. ನಿಲ್ಲಿಸಿ ಅಂತ ಇನ್ನೂ ಜೋರಾಗಿ ಕಿರಿಚ್ತಾಳೆ. ಕಾರ್ ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಲಾಕ್ ಓಪನ್ ಆಗಲ್ಲ. ಕಾರ್ ಜರ್ಕ್ ಹೊಡಿಯೋಕ್ಕೆ ಶುರು ಮಾಡುತ್ತೆ. ಬ್ರೇಕ್ ಫೇಲ್ ಆಗುತ್ತೆ. ರಮೇಶ್ ಒಬ್ಬ ಸಾಧಾರಣ ಮನುಷ್ಯ ಅಲ್ಲ. ನೋಡಕ್ಕೆ ನಾರ್ಮಲ್ ಆಗೇ ಕಾಣಿಸಿದ್ರು ಅವನಲ್ಲಿ ಏನೋ ವಿಚಿತ್ರ ಅನಿಸುತ್ತೆ. ಡಾಕ್ಟರ್ ವಿನಯ್ ಮುಂಚೆನೇ ಹೇಳಿರ್ತಾರೆ, ಆ ಮಧ್ಯರಾತ್ರಿ 3:30 ಅನ್ನೋದು ಮಾಟ ಮಂತ್ರ ಮಾಡೋ ಅಂಥ ಸಮಯ. ಇಂಥ ಸಮಯದಲ್ಲಿ ಲೈಫ್ ಆ್ಯಂಡ್ ಡೆತ್ ನಡುವೆ ಇರೋ ಅಂತರ ತುಂಬ ವೀಕ್ ಆಗಿರುತ್ತೆ ಅಂತ. ಸೊ ದ ಟ್ರುತ್ ಈಸ್, ರಮೇಶ್ ಒಬ್ಬ ಪೊಸೆಸ್ ಆಗಿರೋ ಮನುಷ್ಯ. ಮಧ್ಯರಾತ್ರಿ ಈ ಟೈಮಲ್ಲಿ ಮಾತ್ರನೇ ಅವನು ಕಾಣಿಸೋದು. ಅದೇ ಟೈಮಲ್ಲೇ ಆರ್ಯನ್ ಕ್ಯಾಬ್ ಬುಕ್ ಮಾಡಿರ್ತಾನೆ. ಆ ರಾಂಗ್ ರೂಟ್, ಡ್ರೈವರ್ದು ಸೈಲೆನ್ಸ್ ಎಲ್ಲ ನೋಟಿಸ್ ಮಾಡಿ ಮಿರರಲ್ಲಿ ಮುಖ ನೋಡ್ತಾನೆ. ಆದರೆ ಆ ಡ್ರೈವರ್ ಸರಿಯಾಗಿ ಕಾಣಿಸೋದೇ ಇಲ್ಲ. ಅದರಿಂದ ತುಂಬ ಕ್ವೆಶನ್ ಮಾಡ್ತಾನೆ. ಅವ್ನು ಕೊನೆ ಉಸಿರು ಬಿಡೋದಕ್ಕೂ ಮುಂಚೆ ಅನನ್ಯಾಗೆ ಇದ್ರ ಬಗ್ಗೆ ಮೆಸೇಜ್ ಕೂಡ ಮಾಡಿರ್ತಾನೆ. ಅದು ಆಕ್ಸಿಡೆಂಟ್ ಆಗಿರಲಿಲ್ಲ, ಒಂದು ಸಂಪ್ರದಾಯ ಆಗಿತ್ತು. ಒಂದು ನರಬಲಿ ಕೊಡೋವಂಥ ಸಂಪ್ರದಾಯ. ಅಂಥ ಟೈಮಲ್ಲಿ ಸಿಗ್ದವ್ರನ್ನ ಅದೇ ಜಾಗಕ್ಕೆ ಕರ್ಕೊಂಡು ಬಂದು ಆಕ್ಸಿಡೆಂಟ್ ಆಗಿರೋ ಥರ ಅವ್ರನ್ನ ಬಲಿ ಕೊಡೋದು. ಪವರ್ಗೋಸ್ಕರನೋ ಇಲ್ಲ ಏನೋ ಕೆಟ್ಟದೋ ಗೊತ್ತಿಲ್ಲ, ರಮೇಶ್ ಈ ಮಾಟ ಮಂತ್ರದ ಸುಳಿವಲ್ಲಿ ಹೀಗೆ ಬಲಿ ಕೊಡ್ತಿದ್ದ. ಈಗ ಅನನ್ಯ ಆರ್ಯನ್ ಥರಾನೇ ಸಿಗಾಕೊಂಡಿದ್ದಾಳೆ. ಇದು ಅವನಿಗೆ ಗೊತ್ತಿದ್ರಿಂದಾನೇ ಅನನ್ಯಾಗೆ ಕಾಲ್ ಮಾಡಿ ವಾರ್ನ್ ಮಾಡಿದ್ದ. ಆದರೆ ಅವಳು ಏನೋ ಸರಿ ಇಲ್ಲ ಅಂತ ಗೊತ್ತಿದ್ದು ತಪ್ಪು ಮಾಡ್ತಿದ್ದಾಳೆ. ಸೊ ರಮೇಶಿಂದ ನೆಕ್ಸ್ಟ್ ಬಲಿ ಆಗ್ತಿರೋದು ಅವಳೇನೆ. ರಮೇಶ್ ಸಾಯಲ್ಲ. ಪ್ರತಿ ಆಕ್ಸಿಡೆಂಟಲ್ಲೂ ಮಾಯ ಆಗ್ತಾನೆ. ಕ್ಯಾಬ್ ಡ್ಯಾಮೇಜ್ ಆಗಿರುತ್ತೆ. ಪಕ್ಕದಲ್ಲಿ ಅನನ್ಯ ಬಾಡಿ ಬಿದ್ದಿರುತ್ತೆ. ಅವಳ ಪರ್ಸ್ ಒಳಗಿದ್ದ ರೆಕಾರ್ಡರ್ ಎಲ್ಲ ಪ್ರೂಫ್ ಇಟ್ಕೊಂಡಿರುತ್ತೆ. ಮೀರಾ ಇಮೇಲ್ ನೋಡಿ ಪೊಲೀಸ್ ಜೊತೆ ಬಂದಿರ್ತಾಳೆ. ಏನೇ ಇನ್ವೆಸ್ಟಿಗೇಟ್ ಮಾಡಿದ್ರು ರಮೇಶ್ ಬಗ್ಗೆ ಆಗಲಿ, ಆ ಲೈಸೆನ್ಸ್ ಪ್ಲೇಟ್, ಆ ಕ್ಯಾಬ್, ಯಾವುದ್ರ ಡೀಟೇಲ್ಸ್ ಕೂಡ ಸಿಗಲ್ಲ. ಬೇರೆ ಏನೂ ಆಪ್ಷನ್ಸ್ ಇಲ್ಲದೆ ಕೇಸ್ ಕ್ಲೋಸ್ ಆಗುತ್ತೆ. ಅನನ್ಯ ಸತ್ತಿದ್ರು ಕೂಡ ನಿಜ ಏನು ಅನ್ನೋದು ಎಲ್ರಿಗೂ ತಿಳಿಸಿ ಪ್ರೂಫ್ ಇಟ್ಟು ಅವಳೇ ಸ್ಯಾಕ್ರಿಫೈಸ್ ಮಾಡ್ಕೊಂಡಿರ್ತಾಳೆ. ಮೀರಾ ಮಲಗಿರ್ತಾಳೆ. ಮತ್ತೆ ಅದೇ ಟೈಮ್ ಮಧ್ಯರಾತ್ರಿ 3:30 ಅವಳ ಮೊಬೈಲ್ ರಿಂಗ್ ಆಗುತ್ತೆ. ನಡುಗ್ತಿರೋ ಕೈಯಲ್ಲೇ ಮೊಬೈಲ್ ಎತ್ಕೊಂಡು ನೋಡ್ತಾಳೆ. ಅನನ್ಯ ಕಾಲ್ ಮಾಡ್ತಿರ್ತಾಳೆ. ಈ ಕತೆ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಜಸ್ಟ್ ಒಂದು ಕತೆ ಅಷ್ಟೇ. ಮುಂದೆ ಇನ್ನೂ ಒಳ್ಳೆ ಕತೆಗಳು ಬರೋದು ಬಾಕಿ ಇದೆ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮಧ್ಯರಾತ್ರಿ 3:30 ಕರೆಕ್ಟಾಗಿ ಅವಳ ಮೊಬೈಲ್ ರಿಂಗ್ ಆಯಿತು. ಅವಳು ಡಿಲೀಟ್ ಮಾಡಿದೆ. ಹಾಗೆ ಇಟ್ಕೊಂಡಿದ್ದ ನಂಬರಿಂದ ಬಂದಿದ್ದ ಕಾಲ್ ಅದು. ಆರ್ಯನ್ ಅವಳನ್ನ ಮದುವೆ ಆಗಬೇಕಾಗಿದ್ದಿದ್ದ ಹುಡುಗ. ಆದರೆ 6 ತಿಂಗಳು ಹಿಂದೆನೇ ಸತ್ತು ಹೋಗಿದ್ದ.
ಇದು ನಿಜವಾಗ್ಲೂ ನಡೆದಿದೆ ಅಂದರೆ ನಂಬಕ್ಕಾಗ್ತಿಲ್ಲ ಅಲ್ವಾ? ಹಾಗಿದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕತೆ ಕೇಳಿ. ಅನನ್ಯ, ವಯಸ್ಸು 26, ಹೈದರಾಬಾದ್ನಲ್ಲಿರೋ ಒಂದು ಫ್ಲ್ಯಾಟಲ್ಲಿ ಒಂಟಿಯಾಗಿ ಜೀವನ ಮಾಡ್ತಿದ್ದಂಥ ಸಾಫ್ಟ್ವೇರ್ ಇಂಜಿನಿಯರ್. ಆರ್ಯನ್ ಸತ್ತ ಆ ದಿನದಿಂದ ಅವಳ ಜೀವನ ಏರುಪೇರಾಗಿತ್ತು. ಅವತ್ತಿನ ದಿನ ಬೆಳಗ್ಗೆ ಅವನು ಅವಳಿಗೆ ಕಾಲ್ ಮಾಡಬೇಕಿತ್ತು. ಅವಳು ಕಾಯ್ತಿದ್ಲು. ಆದರೆ ಆ ರಾತ್ರಿವರೆಗೂ ಆ ಕಾಲ್ ಬಂದೇ ಇರಲಿಲ್ಲ. ಸಮಯ ಮಧ್ಯರಾತ್ರಿ 3:33. ಅವಳ ಮೊಬೈಲ್ ರಿಂಗ್ ಆಯಿತು. ನಿದ್ದೆ ಬರದೆ ಯೋಚನೆಗಳಲ್ಲೇ ಮುಳುಗಿದ್ದ ಅನನ್ಯಾಗೆ ಸಡನ್ನಾಗಿ ಸೌಂಡ್ ಕೇಳಿ ಗಾಬರಿ ಆಯಿತು. ಕಾಲ್ ಬರ್ತಿರೋದು ಕೇಳಿಸ್ಕೊಂಡು ಇಷ್ಟೊತ್ತಲ್ಲಿ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಟೆನ್ಷನಲ್ಲೇ ಮೊಬೈಲ್ ಎತ್ಕೊಂಡ್ಲು. ನೋಡಿದ್ರೆ ಆರ್ಯನ್. ಹೆಸರು ನೋಡ್ತಿದ್ದಂಗೆ ಅದೇನಾ ಇಲ್ವಾ ಅಂತ ನಂಬರ್ ಚೆಕ್ ಮಾಡಿದ್ಲು. ಅವಳ ಕೈ ಬೆರಳೆಲ್ಲ ನಡ್ಗೋದಕ್ಕೆ ಶುರು ಆಯಿತು. ಮೊಬೈಲ್ ಸ್ಕ್ರೀನ್ ಹಾಗೆ ನೋಡ್ತಾನೇ ಇದ್ಲು. ತಲೆಯಲ್ಲಿ 1000 ಪ್ರಶ್ನೆಗಳು ಶುರು ಆಯಿತು. ಯಾರಾದರೂ ಪ್ರ್ಯಾಂಕ್ ಮಾಡ್ತಿದ್ದಾರಾ? ಏನಾದರೂ ಟೆಕ್ನಿಕಲ್ ಇಶ್ಯೂನಾ? ಅವನ ಮೊಬೈಲ್ ಕೂಡ ಅವನ ಜೊತೆನೇ ಮಣ್ಣಾಗೋಯ್ತು. ಯಾರು ಕಾಲ್ ಮಾಡ್ತಿದ್ದಾರೆ ಮತ್ತೆ? ಹಂಗೋ ಹಿಂಗೋ ಧೈರ್ಯ ಮಾಡಿ ರಿಸೀವ್ ಮಾಡಿದ್ಲು. ದಯವಿಟ್ಟು ಆ ಕ್ಯಾಬಿಗೆ ಮಾತ್ರ ಹತ್ತಬೇಡ ಅಂತ ಕೇಳಿಸ್ಕೋತಿದ್ದಂಗೆ ಕಾಲ್ ಕಟ್ಟಾಯಿತು. ಒಂದು ಕ್ಷಣ ಅವಳು ಮೈ ಮರೆತಲು. ಕೇಳಿಸಿದ್ದು ಗೊತ್ತಿರೋ ಅಂಥ ಧ್ವನಿನೇ.